ಒಳ್ಳೆಯ ತಂದೆಯೇ, ನಮ್ಮ ಸರ್ವಶಕ್ತನಾದ ದೇವರೇ, ಈ ಸುಂದರವಾದ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ನೀವು ನಮಗೆ ಕರುಣೆಯುಳ್ಳವರಾಗಿರುವುದಕ್ಕೆ ನಮ್ಮ ಬಳಿ ಏನು ಕೂಡ ಇಲ್ಲ ದೇವರೇ. ಅಪ್ಪ, ನೀವು ನಿಮ್ಮ ದಯೆಯಿಂದ ಅನಾದಿ ತೀರ್ಮಾನದಿಂದ ನಮಗೆ ಕೃಪೆಯುಳ್ಳವರಾಗಿದ್ದೀರಾ ದೇವರೇ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆಯೇ, ಹಾಲೆಲೂಯ. ಬಡಗಣ ಗಾಳಿಯೇ ಬೀಸು, ತೆಂಕಣ ಗಾಳಿಯೇ ಬಾ, ನನ್ನ ತೋಟದ ಸುಗಂಧಗಳು ಹರಡುವ ಹಾಗೆ ಅದರ ಮೇಲೆ ಸುಳಿದಾಡು. ಎನ್ನಿನಿಯನು ನನ್ನ ತೋಟದೊಳಗೆ ಸೇರಿ ತನ್ನ ಉತ್ತಮ ಫಲಗಳನ್ನು ತಾನೇ ಭುಜಿಸಲಿ. ನಮಗೆ ಇನಿಯನು ಅಂದರೆ ಯಾರೆಂದು ಗೊತ್ತು, ಅದು ನಮ್ಮ ದೇವರ ಕುರಿತಾಗಿ. ಅವರೇ ತೋಟದೊಳಗೆ ಸಂಚರಿಸುವುದಕ್ಕೆ ಬರುತ್ತಿರುವಂತಹ ದೇವರು. ನಮಗೆ ಆದಿಕಾಂಡ ಪುಸ್ತಕದಲ್ಲಿಯೇ ಗೊತ್ತು, 3ನೇ ಅಧ್ಯಾಯದಲ್ಲಿ ಅವರು ತೋಟದೊಳಗೆ ಸಂಚರಿಸುವುದಕ್ಕಾಗಿ ಸಂಜೆಯ ತಂಗಾಳಿಯ ವೇಳೆಯಲ್ಲಿ ಸಂಚರಿಸುವುದಕ್ಕಾಗಿ ಬಂದರು ಎಂಬುದಾಗಿ ಇದೆ. ಇನಿಯನು ತೋಟಕ್ಕೆ ಬರುವಂಥದ್ದು ಯಾವುದನ್ನು ಸೂಚಿಸುತ್ತದೆ ಅಂದರೆ, ನಮ್ಮೊಂದಿಗೆ ಬರುವಂಥದ್ದನ್ನು, ನಮ್ಮ ಸಭೆಗೆ ಬರುವಂಥದ್ದನ್ನು. ಅದನ್ನೇ ನಾವು ಹೇಳುತ್ತೇವೆ. ಯಾಕಂದ್ರೆ ಹಳೆಯ ಒಡಂಬಡಿಕೆಯಲ್ಲಿ ಸಭೆ ಅಂದರೆ ಆಲಯವನ್ನು, ಹೊಸ ಒಡಂಬಡಿಕೆಯಲ್ಲಿ ನಮ್ಮನ್ನು ಸೂಚಿಸುತ್ತದೆ, ನಮ್ಮೊಳಗೆ ಬರುವಂಥದ್ದನ್ನೇ ಹೇಳುತ್ತದೆ. ಆದರೆ ಇನಿಯನು ಬರುವಾಗ ಕೆಲವು ಕಾರ್ಯಗಳನ್ನು ದೇವರು ನಮ್ಮಿಂದ ಎದುರು ನೋಡುತ್ತಾರೆ. ದೇವರು ಬರುವಾಗ ನಮ್ಮಿಂದ ಕೆಲವು ಕಾರ್ಯಗಳನ್ನು ಎದುರು ನೋಡುತ್ತಾರೆ. ಆ ತೋಟವು ಯಾವ ರೀತಿಯಾಗಿರಬೇಕೆಂಬುದಾಗಿ ಮೊದಲು ಒಂದು ಸಭೆ ಏನು ಮಾಡುತ್ತದೆ ಅಂದರೆ ಅದಕ್ಕೆ ಒಂದು ಡಿಸ್ಕ್ರಿಪ್ಷನ್ ಕೊಡುತ್ತದೆ. ಸಭೆ ಹೇಗೆ ಇರಬೇಕು ಅಂದರೆ, ಬಡಗಣ ಗಾಳಿಯ ಬೀಸು. ಬಡಗಣ ಅಂದ್ರೆ ಏನೆಂಬುದಾಗಿ ನೋಡುವುದಾದರೆ, ನಮ್ಮೂರ್ ಕಡೆ ಬಡಗಣ ಗಾಳಿ ಬೀಸುತ್ತದೆ ಎಂದು ಹೇಳುತ್ತಾರೆ. ಹಾಗಂದರೆ ಒಂದು ಸ್ಮೆಲ್ ಎಂಬುದಾಗಿ ಅರ್ಥವಲ್ಲ. ಬಡಗಣ ಗಾಳಿ ಅಂದರೆ ಉತ್ತರ ದಿಕ್ಕಿನಿಂದ ಬೀಸುವಂತ ಗಾಳಿಗೆ ಹೆಸರೇನು? ಬಡಗಣ ಗಾಳಿ, ಉತ್ತರ ದಿಕ್ಕಿನಿಂದ ಬೀಸುವಂಥದ್ದು. ತೆಂಕಣ ಗಾಳಿ ಅಂದರೆ ದಕ್ಷಿಣ ದಿಕ್ಕಿನಿಂದ ಬೀಸುವಂತ ಗಾಳಿಗೆ ತೆಂಕಣ ಗಾಳಿ ಎಂದು ಹೆಸರು. ಈಗ ಈ ಎರಡರ ಕುರಿತಾಗಿ ಆತ್ಮಿಕ ಅರ್ಥಕ್ಕೆ ಹೋಗುವುದಾದರೆ ಅನೇಕ ಇದೆ. ಬಡಗಣ ಗಾಳಿಯ ಬೀಸು, ತೆಂಕಣ ಗಾಳಿಯ ಬಾ ಅಂದರೆ ಸಾಧಾರಣವಾಗಿ ಹೇಳಬೇಕು ಅಂದರೆ ಉತ್ತರ ದಿಕ್ಕಿನಿಂದ ಬೀಸುವಂತ ಗಾಳಿ, ದಕ್ಷಿಣ ದಿಕ್ಕಿನಿಂದ ಬೀಸುವಂತ ಗಾಳಿ ಒಟ್ಟಾಗಿ ಬೀಸಿರಿ. ಈಗ ಭೂಮಿಯಲ್ಲಿ ನಾವು ನೋಡುವುದಾದರೆ ಮೇಲೆ ನಾರ್ತ್ ಪೋಲ್, ಕೆಳಗೆ ಸೌತ್ ಪೋಲ್ ಎಂದು ಹೇಳುತ್ತೇವೆ. ಮೇಲಿಂದ ಬೀಸುವಂತ ಗಾಳಿಗೆ ಹೆಸರು ಉತ್ತರ ದಿಕ್ಕಿನ ಗಾಳಿ, ಕೆಳಗಿಂದ ಬೀಸುವಂತ ಗಾಳಿಗೆ ಹೆಸರೇನು? ತೆಂಕಣ ಗಾಳಿ. ಹೀಗೆ ಬರುವಂಥದ್ದು ಎರಡು ಕಡೆಯಿಂದಲೂ ಬರುತ್ತದೆ. ಈ ಎರಡು ಗಾಳಿಗಳೇ ಬೀಸಿರಿ, ಇನಿಯನು ತೋಟದೊಳಕ್ಕೆ ಬರುತ್ತಾರೆ ಎಂಬುದಾಗಿ ಅರ್ಥ. ಈಗ ನಾವೆಲ್ಲರೂ ಕರ್ತನ ಬರುವಿಕೆಗಾಗಿ ಕಾದಿದ್ದೇವೆ. ಈ ಕರ್ತನ ಬರುವಿಕೆಗಾಗಿ ಕಾದಿರುವವರು, ಆ ರೀತಿಯಾದ ಪಕ್ಷದಲ್ಲಿ ನಾವು ನೋಡುವಾಗ ಎರಡು ವಿಧವಾದಂತಹ ಜನರನ್ನು ದೇವರು ಎದುರು ನೋಡುತ್ತಾ ಕಾದಿದ್ದಾರೆ. ಎರಡು ವಿಧವಾದಂತಹ ಜನ. ಈ ಎರಡು ವಿಧವಾದಂತಹ ಜನರನ್ನು ದೇವರು ಆರಂಭದಿಂದಲೇ ಮುಂತಿಳಿಸುತ್ತಾ ಬರುತ್ತಾರೆ. ಎಲ್ಲಿಂದ ಎಂಬುದಾಗಿ ನೀವು ನೋಡುವುದಾದ್ರೆ, ಎಲ್ಲಿಂದ ನೀವು ತೆಗೆದುಕೊಳ್ಳಬೇಕು ಅಂದರೆ ಅಬ್ರಹಾಮನ ಕಾಲದಿಂದ ಮುಂತಿಳಿಸುತ್ತಾ ಬರುತ್ತಾರೆ. ಯಾವ ಎರಡು ಜನರು ಎಂಬುದಾಗಿ ನೋಡುವುದಾದ್ರೆ, ಅಬ್ರಹಾಮನ ಕುರಿತಾಗಿ ಹೇಳುವಾಗ ಅಪೊಸ್ತಲರ ಕೃತ್ಯಗಳು 7ನೇ ಅಧ್ಯಾಯ 2-3 ವಾಕ್ಯದಲ್ಲಿ ನೋಡುವಾಗ ಅಬ್ರಹಾಮನು ಮೆಸೊಪೊತಾಮಿಯ ದೇಶದಿಂದ ಬಂದನು ಎಂಬುದಾಗಿ ಅಲ್ಲಿದೆ. ಆದಿಕಾಂಡ ಪುಸ್ತಕ 11ನೇ ಅಧ್ಯಾಯ 31ನೇ ವಾಕ್ಯದಲ್ಲಿ ಅವರು ಕಲ್ದಿಯರ ದೇಶದಿಂದ ಬಂದರು, ಊರ್ ಎನ್ನುವಂತ ಪಟ್ಟಣದಿಂದ ಬಂದರು ಎಂಬುದಾಗಿ ಇದೆ. ಹಾಗಾದ್ರೆ ಅಬ್ರಹಾಮನು ನಮ್ಮ ಲೆಕ್ಕದ ಪ್ರಕಾರವಾಗಿ ಇಸ್ರಾಯೇಲರ ದೇವರ ದೇಶ ಎಂಬುದಾಗಿ ಇಟ್ಟುಕೊಳ್ಳುವುದಾದರೆ ಅದರ ಆಚೆ ಇರುವುದಕ್ಕೆ ಹೆಸರೇನು? ಅನ್ಯ ಜನಾಂಗ ಎಂಬುದಾಗಿ ಹೆಸರು. ಹಾಗಾದರೆ ಅಬ್ರಹಾಮನು ಎಲ್ಲಿಂದ ಬರುತ್ತಾರೆ? ಅನ್ಯ ದೇಶದಿಂದ ಬರುತ್ತಾರೆ. ಅವರು ಕೂಡ ಅನ್ಯರ ಲೆಕ್ಕಕ್ಕೆ ಬರುತ್ತಾರೆ. ಅವರು ಇಸ್ರಾಯೇಲನೂ ಅಲ್ಲ ಅಥವಾ ಯಹೂದ್ಯನೂ ಅಲ್ಲ. ಹೇಳಬೇಕು ಅಂದರೆ ಅವರು ಇಬ್ರಿಯನು. ಅವರು ಬರುವಾಗ ಹೇಗೆ ಬರುತ್ತಾರೆ ಅಂದರೆ ಅನ್ಯರಿಗೆ ಗುರುತಾಗಿ ಬರುತ್ತಾರೆ. ಇನ್ನೊಂದು ಕಡೆ ನೋಡುವುದಾದರೆ ಯಾಕೋಬನು, ಅವನನ್ನು ಇಸ್ರಾಯೇಲ್ ಎಂಬುದಾಗಿ ನೋಡುತ್ತೇವೆ. ಯಾಕೋಬನಿಗೆ ದೇವರು ಏನೆಂಬುದಾಗಿ ಹೆಸರು ಬದಲಾಯಿಸುತ್ತಾರೆ? ಇಸ್ರಾಯೇಲ್ ಎಂಬುದಾಗಿ ಬದಲಾಯಿಸುತ್ತಾರೆ. ಇದೆರಡರ ನಡುವೆ ಇರುವಂತಹ ವ್ಯಕ್ತಿ ಯಾರಂದ್ರೆ ಇಸಾಕನು. ಇಸಾಕನಿಗೆ ಹೇಳುವಾಗ ನೀನು ದೇಶವನ್ನು ಬಿಟ್ಟು ಆಚೆ ಹೋಗಬೇಡ, ಈ ದೇಶದಲ್ಲೇ ವಾಸ ಮಾಡು ಎಂಬುದಾಗಿ ಹೇಳುತ್ತಾರೆ. ಇಸಾಕನು ಅನೇಕ ರೀತಿಯಲ್ಲಿ ನಮಗೆ ಅವನು ಯೇಸು ಕ್ರಿಸ್ತನಿಗೆ ಮುನ್ಸೂಚಕನಾಗಿ ಕೊಡಲ್ಪಟ್ಟಿದೆ. ಇಸಾಕನು ಮಾತ್ರವಲ್ಲ, ನೀವು ಸತ್ಯವೇದದಲ್ಲಿ ಅನೇಕ ಕ್ಯಾರೆಕ್ಟರ್ಸ್ ಅನ್ನು ತೆಗೆದುಕೊಳ್ಳುವುದಾದರೆ ಯೇಸು ಕ್ರಿಸ್ತನ ಸಾರೂಪ್ಯವುಳ್ಳವರಾಗಿ ಇರುತ್ತಾರೆ. ನಾನು ಮೋಶೆ ಒಳಗೊಂಡು ಹೇಳುತ್ತಿದ್ದೇನೆ. ಅದು ಯೋಸೆಫನಾಗಿರಲಿ, ಅದು ಮೋಶೆ ಆಗಿರಲಿ, ಅಥವಾ ಯೆಹೋಶುವನಾಗಿರಲಿ. ಯೆಹೋಶುವ ಎನ್ನುವಂತ ಹೆಸರಿಗೆ ಆಕ್ಚುಲ್ ಆಗಿ ಇಬ್ರಿಯ ಭಾಷೆಯಲ್ಲಿ ಯೆಶುವ ಎಂಬುದಾಗಿ ಹೆಸರು. ಯೇಸು ಕ್ರಿಸ್ತನಿಗೂ ಕೂಡ ಏನ್ ಹೆಸರು? ಯೆಶುವ ಎಂಬುದಾಗಿ ಹೆಸರು. ಇವರಿಬ್ಬರು ಕೂಡ ಮೀಟ್ ಮಾಡುತ್ತಾರೆ ನೋಡಿರಿ. ಯೆಹೋಶುವನು ಕರ್ತನ ದೂತನಾಗಿರುವವನು ನಿಲ್ಲುತ್ತಾನೆ. ಇಬ್ಬರು ಕೂಡ ಸಮಭೂಮಿಯಲ್ಲಿ ನಿಲ್ಲುತ್ತಾರೆ. ನಿಲ್ಲುವಾಗ ನೋಡುವುದಾದರೆ ಎರಡು ಯೆಹೋಶುವನು ಮೀಟ್ ಮಾಡುತ್ತಾರೆ. ಇಬ್ಬರು ಕೂಡ ಯೆಹೋಶುವ. ಈ ರೀತಿಯಾಗಿ ಹಳೆಯ ಒಡಂಬಡಿಕೆಯಲ್ಲಿ ಕೆಲವು ಕಾರ್ಯಗಳಿದೆ. ನಾವು ಅದರ ಕುರಿತಾಗಿ ಹೋಗುವುದು ಬೇಡ. ಏನನ್ನು ಹೇಳಲು ಬರುತ್ತಿದ್ದೇವೆ ಅಂದರೆ, ಎರಡು ರೀತಿಯಾದಂತಹ ಜನರು ಇದ್ದಾರೆ. ಒಂದು ಅನ್ಯ ಜನಾಂಗದವರು, ಇನ್ನೊಂದು ಇಸ್ರಾಯೇಲ್ ಜನರು. ಈಗ ಇಸ್ರಾಯೇಲಿನ ರಾಜಧಾನಿ ಆಗಿರುವಂತಹ ಯೆರೂಸಲೇಮ್ ಎಲ್ಲಿದೆ ಎಂಬುದಾಗಿ ನೋಡುವುದಾದರೆ ಅದು ಉತ್ತರ ದಿಕ್ಕಿನಲ್ಲಿದೆ. ಉತ್ತರ ದಿಕ್ಕಿನಲ್ಲಿರುವ ಮಹಾರಾಜನ ನಗರ ಎಂಬುದಾಗಿ ಇದೆ. ಅದು ಪರಲೋಕಕ್ಕೆ ಸಂಬಂಧಪಟ್ಟಿರುವಂತಹ ಚಿಯೋನ್ಗೆ ಗುರುತಾಗಿರುತ್ತದೆ, ಯೆರೂಸಲೇಮಿಗೂ ಗುರುತಾಗಿರುತ್ತದೆ. ಅದು ಅಲ್ಲಿ ಇದೆ. ದಕ್ಷಿಣ ದಿಕ್ಕಿನಲ್ಲಿ ಏನಿದೆ ಎಂಬುದಾಗಿ ನಿಮಗೆ ಗೊತ್ತು. ಅಬ್ರಹಾಮನು ದಕ್ಷಿಣ ದಿಕ್ಕಿನಲ್ಲಿರುವಂತಹ ದೇಶಕ್ಕೆ ಹೋಗಿ ಅವರು ಏನ್ ಮಾಡಿದ್ರು? ಗುಡಾರವನ್ನು ಹಾಕಿಕೊಂಡರು. ಅಲ್ಲಿಂದಲೇ ಅನ್ಯ ಜನರಿಗೆ ಗುರುತಾಗಿರುವಂತಹ ಹಾಗರಳನ್ನು ಕರೆದುಕೊಂಡು ಬರುತ್ತಾರೆ. ಕರೆದುಕೊಂಡು ಬಂದು ಅವರ ಮೂಲಕವಾಗಿ ಇಷ್ಮಾಯೇಲನು ಬರುತ್ತಾರೆ. ಈಗ ಇಷ್ಮಾಯೇಲನು ದಕ್ಷಿಣ ದೇಶದಿಂದ ಬಂದಂತವನು.
ಈಗ ಸಾರಳೆಂಬುದಾಗಿ ನೋಡುವುದಾದರೆ ಆಕೆಯು ಇರಾಕ್ ದೇಶದಿಂದ, ಮೆಸಪತೋಮಿಯ ದೇಶ ಉತ್ತರ ದಿಕ್ಕಿನಿಂದ ಬಂದಂಥವರು. ಇವೆರಡು ಕಡೆಯಿಂದ ಬರುವಂತಹ ಗಾಳಿ ಬಡಗಣ ಗಾಳಿ, ತೆಂಕಣ ಗಾಳಿ ಇವೆರಡಕ್ಕೂ ಗುರುತಾಗಿದೆ. ಇಸ್ರಾಯೇಲರು ಅನ್ಯ ಜನಾಂಗದವರು, ಅದಕ್ಕಾಗಿರುವಂತಹ ಗುರುತೇನೆ ಬಡಗಣ ಗಾಳಿಯ ಬೀಸು, ತೆಂಕಣ ಗಾಳಿಯ ಬಾ. ಇನಿಯನು ಬರಲಿದ್ದಾರೆ. ಯೇಸು ಬರುವಾಗ ಎರಡು ಗುಂಪು ಸಿದ್ಧವಾಗಿರಬೇಕು. ಒಂದು ಕಡೆ ಇಸ್ರಾಯೇಲರು ಬಹಿರಂಗ ಬರುವಿಕೆಗೆ ಸಿದ್ಧವಾಗಿರಬೇಕು, ಇನ್ನೊಂದು ಕಡೆ ನಾವು ರಹಸ್ಯ ಬರುವಿಕೆಗೆ ಸಿದ್ಧವಾಗಿರಬೇಕು. ಇದೆರಡರ ನಡುವೆ 7 ವರ್ಷಗಳ ಕಾಲ ಗ್ಯಾಪ್ ಇರುತ್ತದೆ. ಸಭೆಯು ಎತ್ತಲ್ಪಟ್ಟು 7 ವರ್ಷಗಳಲ್ಲಿ ಯೇಸು ಬಹಿರಂಗವಾಗಿ ಎಣ್ಣೆಯ ಮರದ ಗುಡ್ಡದ ಮೇಲೆ ಇಳಿದು ಇಸ್ರಾಯೇಲರಿಗಾಗಿ ಯುದ್ಧ ಮಾಡಿ ಅರ್ಮಗೆದೋನ್ ಯುದ್ಧವನ್ನು ಸೇರಿ ಮಾಡಿ ಆಮೇಲೆ ಅವರೊಂದಿಗೆ ಸತ್ತವರು ಎದ್ದು ಆಳ್ವಿಕೆ ಮಾಡುತ್ತಾರೆ. ಇಸ್ರಾಯೇಲರು ಮಾಂಸಧಾರಿಯಾಗಿರುತ್ತಾರೆ. ಅವರಲ್ಲಿ 1,44,000 ಜನ ಅವರೊಂದಿಗೆ ದೇವರು ಆಳುತ್ತಾರೆ. ಇದು 1000 ವರ್ಷ ಆಳ್ವಿಕೆ. ಹಾಗೆ ನೋಡುವುದಾದರೆ 2 ಗುಂಪು ಇರುತ್ತದೆ. ಇದೇ ನೂತನ ಯೆರೂಸಲೇಮ್. ನೋಡುವುದಾದರೆ ಯೆರೂಸಲೇಮ್ ಎತ್ತರವಾಗಿ ಇರುತ್ತದೆ, ಮೇಲೆ ಇಸ್ರಾಯೇಲ್. 12 ಕುಲಗಳ ಕುರಿತಾಗಿ ಅಲ್ಲಿ ವಾಕ್ಯ ಹೇಳುತ್ತದೆ. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವೆಂಬುದಾಗಿ ಇದೆ. 21ನೇ ಅಧ್ಯಾಯ ಪ್ರಕಟಣೆಯ ಪುಸ್ತಕ 12ನೇ ವಾಕ್ಯವನ್ನು ಓದೋಣ. ಪ್ರಕಟಣೆಯ ಪುಸ್ತಕ 21ನೇ ಅಧ್ಯಾಯ 12ನೇ ವಾಕ್ಯ. ಆ ಪಟ್ಟಣಕ್ಕೆ ಎತ್ತರವಾದ ದೊಡ್ಡ ಪ್ರಾಕಾರವಿತ್ತು, ಅದಕ್ಕೆ 12 ಹೆಬ್ಬಾಗಿಲುಗಳಿದ್ದವು. ಆ ಬಾಗಿಲುಗಳ ಬಳಿಯಲ್ಲಿ 12 ಮಂದಿ ದೇವದೂತರಿದ್ದರು. ಅವುಗಳ ಮೇಲೆ ಇಸ್ರಾಯೇಲರ 12 ಕುಲಗಳ ಹೆಸರುಗಳು ಬರೆದಿದ್ದವು. ನೋಡಿ, ಎತ್ತರವಾಗಿರುವಂತಹ ಪ್ರಾಕಾರ ಅಂದ್ರೆ ಅದು ಮೇಲೆ ಇರುವಂತದ್ದು ಉತ್ತರ ದಿಕ್ಕು. ಅಲ್ಲಿ ಇಸ್ರಾಯೇಲರ 12 ಕುಲಗಳ ಹೆಸರು ಬರೆಯಲ್ಪಟ್ಟಿದೆ. ಹಾಗೆ ಮುಂದುವರೆದು ಓದೋಣ. 14ನೇ ವಾಕ್ಯ. ಪಟ್ಟಣದ ಪ್ರಾಕಾರಕ್ಕೆ 12 ಅಸ್ತಿವಾರಗಳಿದ್ದವು. ಅಸ್ತಿವಾರ ಎನ್ನುವಂಥದ್ದು ಕೆಳಗೆ ಇರುವಂಥದ್ದು, ದಕ್ಷಿಣ ದಿಕ್ಕು. ಅವುಗಳ ಮೇಲೆ ಯಜ್ಞದ ಕುರಿಯಾದಾತನ 12 ಮಂದಿ ಅಪೊಸ್ತಲರ ಹೆಸರುಗಳಿದ್ದವು. ಈಗ ಗೊತ್ತಾಗುತ್ತಾ ಇದೆಯಾ? ಉತ್ತರ ದಿಕ್ಕು ಎನ್ನುವಂಥದ್ದು ಇಸ್ರಾಯೇಲರಿಗೆ ಗುರುತು, ಧರ್ಮಶಾಸ್ತ್ರಕ್ಕೆ ಗುರುತಾಗಿದೆ. ದಕ್ಷಿಣ ದಿಕ್ಕು ಎನ್ನುವಂಥದ್ದು ಯಾವುದಕ್ಕೆ ಗುರುತು ಅಂದರೆ ಕೃಪೆಯ ಪ್ರಮಾಣ, ಹೊಸ ಒಡಂಬಡಿಕೆಗೆ ಗುರುತಾಗಿದೆ. ಅದು 12 ಕುಲಗಳು, ಇದು 12 ಅಪೊಸ್ತಲರುಗಳು. ಬಡಗಣ ಗಾಳಿಯ ಬೀಸು, ತೆಂಕಣ ಗಾಳಿಯೇ ಬಾ. ಇವೆರಡು ಕಡೆಯಿಂದ ಗಾಳಿ ಬೀಸಬೇಕು. ಗಾಳಿ ಎನ್ನುವಂಥದ್ದು ಆತ್ಮಕ್ಕೆ ಗುರುತಾಗಿದೆ. ಏನೆಂದರೆ ಕೀರ್ತನೆಗಳಲ್ಲಿ ಇದೆ, ಅವರು ತಮ್ಮ ದೂತರನ್ನು ಗಾಳಿಗಳಾಗಿಯೂ ಇದೆ ಎಂಬುದಾಗಿ ಹೇಳುತ್ತಾರೆ. ನೋಡಿದ್ದೀರಾ? ಈ ದೂತರ ಎನ್ನುವಂಥದ್ದು ಆತ್ಮಕ್ಕೆ ಗುರುತಾಗಿದ್ದಾರೆ, ಆತ್ಮಗಳಾಗಿದ್ದಾರೆ. ಹಾಗಾದರೆ 2 ಕಡೆಯಿಂದಲೂ ಕೂಡ ಗಾಳಿ ಬೀಸುತ್ತಾ ಇದೆ. ಬಡಗಣ ಗಾಳಿಯ ಬೀಸು, ತೆಂಕಣ ಗಾಳಿಯೇ ಬಾ. ಈಗ 2 ಪ್ರಮಾಣವು, 2 ಬಗೆಯಾದಂತಹ ಜನರು ಕೂಡ, ಅನ್ಯರು ಹಾಗೂ ಇಸ್ರಾಯೇಲರು ಇಬ್ಬರು ಕೂಡ ಸಿದ್ಧರಾಗಿರಿ ಎಂಬುದಾಗಿ ಅರ್ಥ. ಬಡಗಣ ಗಾಳಿಯೇ ಏಳು. ನಾವು ಹೇಳುತ್ತೇವೆ ಅಲ್ವಾ, ಚಿಯೋನೆ ಏಳು, ನಿನ್ನ ಸಮಯ ಬಂದದೆ ಎಂಬುದಾಗಿ ಆ ರೀತಿಯಲ್ಲಿ ಹೇಳುತ್ತೇವಲ್ವಾ. ಆ 7 ಎನ್ನುವಂಥದ್ದು ಯಾವುದಕ್ಕೆ ಗುರುತಾಗಿದೆ ಎಂಬುದಾಗಿ ನೋಡುವುದಾದರೆ ರೆಡಿಯಾಗು ಎಂಬುದಾಗಿ ಅರ್ಥ. ಎಚ್ಚರಗೊಳ್ಳು, ಧರಿಸಿಕೊಳ್ಳು, ಸಿದ್ಧವಾಗು ಎಂಬುದಾಗಿ ಅದರ ಅರ್ಥ. ಇನ್ನೊಂದು ಕಡೆ ತೆಂಕಣ ಗಾಳಿಯ ಬೀಸು ಎನ್ನುವುದಕ್ಕೆ ಅದರ ಅರ್ಥ ಏನೆಂಬುದಾಗಿ ನಾವು ನೋಡುವುದಾದರೆ, ನೀನು ಹೊರಟು ಬಾ, ಇನಿಯನು ಬರಲಿದ್ದಾರೆ. ಈಗ ನೋಡಿರಿ, ಈಗ ಅವರು ದಕ್ಷಿಣ ದೇಶದಲ್ಲಿ ವಾಸವಾಗಿದ್ದರು ಎಂಬುದಾಗಿ ಆದಿಕಾಂಡ ಪುಸ್ತಕದಲ್ಲಿ ನಾವು ನೋಡುತ್ತೇವೆ. ಈಸಾಕನು ದಕ್ಷಿಣ ದೇಶದಲ್ಲಿ ವಾಸವಾಗಿದ್ದನು. ಆಗ ಅವನು ಲಹಾಯಿರೋಹಿ ಎಂಬುದಾಗಿ ಹೇಳುವಂತಹ ಬಾವಿಯಿಂದ ಹೊರಟು ಬಂದನು. ಈಗ ಚೆನ್ನಾಗಿ ಗಮನಿಸಿ ನೋಡಿರಿ, ರೆಬೆಕಾಳು ಕೂಡ ಹೊರಟು ಬರುತ್ತಾಳೆ. ರೆಬೆಕಾಳು ಎಲ್ಲಿಂದ ಬರುತ್ತಾಳೆ? ಸಿರಿಯಾ ದೇಶದಿಂದ ಬರುತ್ತಾಳೆ. ಸಿರಿಯಾ ದೇಶ ಎನ್ನುವಂಥದ್ದು ಉತ್ತರ ದಿಕ್ಕಿನಲ್ಲಿದೆ. ಈಸಾಕನು ದಕ್ಷಿಣ ದೇಶದಲ್ಲಿ ಇದ್ದಾನೆ. ದಕ್ಷಿಣ ದಿಕ್ಕಿನಿಂದ ಬೀಸುವುದು ತೆಂಕಣ ಗಾಳಿ, ಉತ್ತರ ದಿಕ್ಕಿನಿಂದ ಬಡಗಣ ಗಾಳಿ. ಇವರಿಬ್ಬರು ಕೂಡ ಒಂದು ಕಡೆ ಸಂಧಿಸುತ್ತಾರೆ. ಅದೇ ವಾಕ್ಯ ಹೇಳುತ್ತದೆ, ಬಡಗಣ ಗಾಳಿಯೇ ಏಳು, ತೆಂಕಣ ಗಾಳಿಯ ಬೀಸು. ಇಬ್ಬರು ಕೂಡ ನಾವು ಸಿದ್ಧವಾಗೋಣ. ಧರ್ಮಶಾಸ್ತ್ರಕ್ಕೆ ಒಳಪಟ್ಟವರೇ ಸಿದ್ಧರಾಗಿರಿ, ಕೃಪೆಯ ಪ್ರಮಾಣಕ್ಕೆ ಒಳಪಟ್ಟವರೇ ರೆಡಿಯಾಗಿರಿ, ಇನಿಯನು ಬರಲಿದ್ದಾರೆ. ಹಲ್ಲೆಲೂಯಾ. ಆ ವಾಕ್ಯ ಹೇಳುತ್ತದೆ, ಇನಿಯನು ತನ್ನ ತೋಟದೊಳಗೆ ಬಂದು. ಹಾಗಾದರೆ ನಾವು ಇಂದು ಸಿದ್ಧರಾಗಿದ್ದೇವಾ? ಇಸ್ರಾಯೇಲರು ಒಂದು ಕಡೆ ಸಿದ್ಧರಾಗಿರುವಂಥದ್ದನ್ನು ನಾವು ನೋಡುತ್ತೇವೆ. ಅವರು ಸ್ವಲ್ಪ ಸ್ವಲ್ಪವಾಗಿ ದೇಶದೊಳಕ್ಕೆ ಬಂದು, ರಾಜಧಾನಿಗೆ ಬಂದು, ದೇವಾಲಯ ಇರುವಂತಹ ಸ್ಥಳಕ್ಕೆ ಬರುತ್ತಿದ್ದಾರೆ. ಈಗ ಅವರು ಆಳ್ವಿಕೆ ಮಾಡುವುದಕ್ಕೆ ಎಲ್ಲವೂ ಕೂಡ ರೆಡಿಯಾಗುತ್ತಾ ಇದ್ದಾರೆ. ಆದರೆ ತೆಂಕಣ ಗಾಳಿ ರೆಡಿಯಾಗಿದೆಯಾ? ದಕ್ಷಿಣ ದಿಕ್ಕಿನಿಂದ ಬೀಸಬೇಕಾಗಿರುವಂಥದ್ದು ರೆಡಿಯಾಗಿದೆಯಾ? ಈಸಾಕನು ದಕ್ಷಿಣ ದೇಶದಲ್ಲಿ ವಾಸ ಮಾಡುತ್ತಿದ್ದಾನೆ. ಲಹಾಯಿರೋಹಿ ಬಾವಿಯಿಂದ ಹೊರಟು ಬರುತ್ತಾನೆ. ಆದರೆ ಇಲ್ಲಿ ರೆಬೆಕಾಳು ಹೊರಟು ಬಂದಿದ್ದಾಳ? ಇವತ್ತು ಬುಗ್ಗೆಯ ಬಳಿಯಲ್ಲಿ ಬರಬೇಕಾಗಿರುವಂತಹ ಸಭೆ, ಮೊದಲಗಿತ್ತಿಯ ಸಭೆ ಸಿದ್ಧವಾಗಿ ಹೊರಡುತ್ತಾ ಇದೆಯಾ? ಇದು ಹೊರಡಬೇಕಾದ ಸ್ಥಳದಲ್ಲಿ ಇಲ್ಲ, ಪ್ರಯಾಣದಲ್ಲಿ ಇರಬೇಕಾದ ಸಭೆ. ನಾನು ಹೇಳುವುದು ಅರ್ಥವಾಗುತ್ತಿದೆಯಾ? ಸಿರಿಯಾ ದೇಶದಿಂದ ರೆಬೆಕಾಳು, ಆಕೆ ಹೊರಟು ಬರುವುದಿಲ್ಲ, ಇನಿ ಪ್ರಯಾಣದಲ್ಲಿ ಇರುತ್ತಾಳೆ. ಯಾವಾಗ ಈಸಾಕನನ್ನು ನೋಡುತ್ತಾಳೋ ಆಗ ಒಂಟೆಯಿಂದ ಕೆಳಗೆ ಇಳಿಯುತ್ತಾಳೆ. ಅದೇ ರೀತಿಯಾಗಿ ನಮಗೂ ಕೂಡ, ನಾವು ಈ ಮಾಂಸದಲ್ಲಿದ್ದೇವೆ. ಯಾವಾಗ ಮಧ್ಯ ಆಕಾಶದಲ್ಲಿ ಅವರನ್ನು ಸಂಧಿಸುತ್ತೇವೋ, ಈ ಮಾಂಸದಿಂದ ಕೆಳಗೆ ಇಳಿದು ಆತ್ಮದಲ್ಲಿ ಅವರೊಂದಿಗೆ ಪ್ರವೇಶಿಸಲು ಆರಂಭಿಸುತ್ತೇವೆ. ಅವರು ನಮಗೆ ಒಂದು ಗುಡಾರ ಇಟ್ಟಿದ್ದಾರೆ, ಆ ಗುಡಾರದೊಳಗೆ ನಾವು ಹೋಗುತ್ತೇವೆ. ಈಸಾಕನು ಸಾರಾಳ ಗುಡಾರದಲ್ಲಿ ರೆಬೆಕಾಳನ್ನು ಕರೆದುಕೊಂಡು ಹೋಗುತ್ತಾನೆ. ನಮ್ಮನ್ನು ಆ ಗುಡಾರದೊಳಗೆ ಕರೆದುಕೊಂಡು ದೇವರು ಹೋಗಲಿದ್ದಾರೆ. ಈಗ ನಾವು ಹೊರಡಬೇಕಾದ ಸ್ಥಳದಲ್ಲಿ ಇಲ್ಲ, ಪ್ರಯಾಣ ಮಾಡಬೇಕಾದ ಸ್ಥಳದಲ್ಲಿದ್ದೇವೆ. ಆರ್ ವಿ ಇನ್ ದ ಜರ್ನಿ. ಅದೇ ವಾಕ್ಯ ಹೇಳುತ್ತದೆ, ತೆಂಕಣ ಗಾಳಿಯೇ ಬೀಸು, ರೆಡಿ ಆಗು. ಇವತ್ತು ನಾವು ರೆಡಿ ಆಗುವಂತ ಹಂತದಲ್ಲಿ ಇಲ್ಲ. ಇನ್ನೂ ಕೂಡ ಏನಂದುಕೊಂಡಿದ್ದೇವೆ? ಯೇಸು ಬರುತ್ತಾರೆ, ಇನ್ನೂ ಸಮಯ ಇದೆ, ರೆಡಿ ಆಗೋಣ, ನಂತರ ಹೋಗೋಣ. ಇಲ್ಲ, ಇದು ವಿ ಆರ್ ಇನ್ ದ ಜರ್ನಿ.
ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಇಲ್ಲ, ಅವರು ಬಿಡುಗಡೆಯಾಗಿ ಅರಣ್ಯದ ಮಾರ್ಗದಲ್ಲಿದ್ದಾರೆ. ಅವರು ಯಾವಾಗ ಅಂದುಕೊಂಡರೆ 3 ದಿನದಲ್ಲಿ ಕಾನಾನ್ಗೆ ಹೋಗಬಹುದು. ಸರಿ ಇಲ್ಲ ಅಂದ್ರೆ 40 ವರ್ಷ ಆಗುತ್ತದೆ. ಈಗ ನಾವು ಹೇಗೆ ಇದ್ದೇವೆ ಎನ್ನುವಂಥದ್ದೇ ಮುಖ್ಯ. ತೆಂಕಣ ಗಾಳಿ ಎದ್ದಿದ್ಯಾ? ತೆಂಕಣ ಗಾಳಿ ಬೀಸುವುದಕ್ಕೆ ಆರಂಭಿಸಿದ್ಯಾ? ನಾವು ರೆಡಿಯಾಗಿದ್ದೇವಾ? ಕರ್ತನನ್ನು ಸಂಧಿಸುವುದಕ್ಕೆ ಸಿದ್ಧವಾಗಿದ್ದೇವಾ? ಒಂದು ಕಡೆ ರೆಡಿಯಾಗಿದೆ, ಬಡಗಣ ಕಡೆ ಉತ್ತರ ದಿಕ್ಕಿನಲ್ಲಿ ಇಸ್ರಾಯೇಲ್ ದೇಶವು ರೆಡಿ ಆಗುತ್ತಲೇ ಇದೆ. ಈಕ್ವೇಟರ್ಗೆ ಮೇಲೆ ಇದೆ, ಈಕ್ವೇಟರ್ಗೂ ಕೆಳಗೆ ಇದ್ದರೆ ಸೌತ್, ಈಕ್ವೇಟರ್ಗೆ ಮೇಲೆ ಇದ್ದರೆ ನಾರ್ತ್. ನಮಗೆ ಈಸಿಯಾಗಿ ಅರ್ಥವಾಗುವುದಕ್ಕಾಗಿ ಹೇಳುತ್ತಿದ್ದೇನೆ. ಹಾಗಾದರೆ ಉತ್ತರ ದಿಕ್ಕಿನಲ್ಲಿರುವಂಥದ್ದು ರೆಡಿಯಾಗಿದೆ. ನಾವು ಎಷ್ಟರ ಮಟ್ಟಿಗೆ ಸಿದ್ಧವಾಗಿದ್ದೇವೆ? ಅದೇ ವಾಕ್ಯ ಹೇಳುತ್ತದೆ, ಇನಿಯನು ಬರಲಿದ್ದಾರೆ, ಬಡಗಣ ಗಾಳಿಯೇ ಏಳು, ತೆಂಕಣ ಗಾಳಿಯ ಬೀಸು. ಸರಿ, ಈಗ ನಾವು ರೆಡಿಯಾಗಿದ್ದೇವಾ? ಹಾಗಾದ್ರೆ ಇನಿಯನು ಯಾತಕ್ಕಾಗಿ ಬರುತ್ತಾರೆ? ಅದುವೇ ಪ್ರಶ್ನೆಯಾಗಿದೆ. ಇನಿಯನು ಬರುತ್ತಾರಲ್ಲ, ಇನಿಯನು ಬರುವಾಗ ನಾವು ಅವರೊಂದಿಗೆ ಹೋಗ್ಬೇಕಲ್ಲ. ಅವರು ಬಹಳ ಮುಖ್ಯವಾದ ಕಾರ್ಯಕ್ಕಾಗಿ ಬರುತ್ತಾ ಇದ್ದಾರೆ ಎಂಬುದಾಗಿ ವಾಕ್ಯ ಹೇಳುತ್ತದೆ. ಓದಿರಿ, ಅದೇ ಪರಮಗೀತ ಪುಸ್ತಕ 4ನೇ ಅಧ್ಯಾಯ 16ನೇ ವಾಕ್ಯವನ್ನು ಓದೋಣ. ಬಡಗಣ ಗಾಳಿಯ ಬೀಸು, ತೆಂಕಣ ಗಾಳಿಯ ಬಾ, ನನ್ನ ತೋಟದ ಸುಗಂಧಗಳು ಹರಡುವ ಹಾಗೆ ಅದರ ಮೇಲೆ ಸುಳಿದಾಡು. ಇನಿಯನು ತನ್ನ ತೋಟದೊಳಕ್ಕೆ ಸೇರಿ ತನ್ನ ಉತ್ತಮವಾದ ಫಲಗಳನ್ನು ತಾನೇ ಭುಜಿಸಲಿ. ಈಗ ಅಲ್ಲಿ ಏನು ಮಾಡುತ್ತಾ ಇದ್ದಾರೆ ಅಂದ್ರೆ, ಇನಿಯನು ಫಲವನ್ನು ಭುಜಿಸುವುದಕ್ಕಾಗಿ ಬರುತ್ತಿದ್ದಾರೆ. ಇನಿಯನು ಯಾತಕ್ಕಾಗಿ ಬರುತ್ತಾ ಇದ್ದಾರೆ? ಫಲವನ್ನು ಭುಜಿಸುವುದಕ್ಕಾಗಿ. ಆದ್ರೆ ನಮ್ಮ ದೇವರಿಗೊಂದು ಸ್ವಭಾವ ಇದೆ. ಅದನ್ನು ಯಾವಾಗಲೂ ಕೂಡ ಬೈಬಲ್ ಆದ್ಯಂತ ಸಂಪೂರ್ಣವಾಗಿ ನೀವು ಓದುತ್ತಲೇ ಬನ್ನಿ. ಒಂದು ಕಾರ್ಯವನ್ನು ದೇವರು ಮೆನ್ಷನ್ ಮಾಡುತ್ತಲೇ ಬರುತ್ತಾರೆ. ದೇವರು ಸಂಚರಿಸುವಂತಹ ಸ್ಥಳವಾಗಿರಲಿ, ದೇವರು ಇರುವಂತಹ ಸ್ಥಳವಾಗಿ ಕೂಡ ಇರಲಿ, ದೇವರು ಕೂತುಕೊಂಡಿರುವಂತಹ ಸ್ಥಳವಾಗಿ ಕೂಡ ಇರಲಿ, ಯಾವುದೇ ಸ್ಥಳದಲ್ಲೂ ಕೂಡ ಅವರ ಸುತ್ತಲೂ ಒಂದು ಸುಗಂಧ ವಾಸನೆ ಬೀಸುತ್ತಲಿರಬೇಕೆಂಬುದಾಗಿ ನೆನೆಸುತ್ತಾರೆ. ಈ ಸ್ಥಳದಲ್ಲಿ ವಾಕ್ಯ ಹೇಳುತ್ತದೆ, ನೋಡಿದ್ದೀರಾ? ನನ್ನ ತೋಟದ ಸುಗಂಧಗಳು ಹರಡುವ ಹಾಗೆ. ಹಾಗಂದ್ರೆ ಏನು ಅರ್ಥ ಅಂದರೆ, ಪರ್ಫ್ಯೂಮ್, ಸೆಂಟ್ ಎಂಬುದಾಗಿ ನಾವು ಸಾಮಾನ್ಯ ಭಾಷೆಯಲ್ಲಿ ಹೇಳುತ್ತೇವಲ್ವಾ. ಈ ಸೆಂಟಲ್ಲಿ ಅನೇಕ ಬಗೆ ಇದೆ. ಬಾಡಿ ಸ್ಪ್ರೇ ಎಂಬುದಾಗಿ ಒಂದಿದೆ, ಪರ್ಫ್ಯೂಮ್ ಎಂಬುದಾಗಿ ಒಂದಿದೆ, ಆಮೇಲೆ ಅನೇಕ ರೀತಿಗಳಲ್ಲಿ ಇದೆ. ಸರಿ, ಅದೆಲ್ಲ ಒಂದು ಕಡೆ ಇರಲಿ. ಆದರೆ ಅದರ ಕುರಿತಾಗಿ ಸಾಮಾನ್ಯವಾಗಿ ಹೇಳಬೇಕು ಅಂದರೆ, ವಾಸನೆಯು ಸುತ್ತಲಿರುವಂತಹ ಸ್ಥಳ, ಅವರು ಸಂಚರಿಸುವಂತಹ ಸ್ಥಳ ಹೇಗಿರಬೇಕಂದ್ರೆ ವಾಸನೆ ಭರಿತವಾಗಿರಬೇಕಂತೆ. ದೇವದರ್ಶನ ಗುಡಾರ ಹೇಗಿರಬೇಕಂದ್ರೆ, ಧೂಪ ವೇದಿಯಲ್ಲಿ ಧೂಪ ವರ್ಣವನ್ನು ಹಾಕಿ ಏನು ಮಾಡಬೇಕಂತೆ? ಆಡಿಸಬೇಕಂತೆ. ಈಗ ಯೇಸು ಬೆತಾನ್ಯದಲ್ಲಿ ಕೂತಿದ್ದಾರೆ. ಯಾರ ಮನೆಯಲ್ಲಿ? ಆ ಸೀಮೋನನ ಮನೆಯಲ್ಲಿ ಕೂತಿದ್ದಾರೆ. ಆಕೆ ಏನು ಮಾಡ್ತಾಳಂದ್ರೆ, ಆತನ ಪಾದದ ಬಳಿಯಲ್ಲಿ ತಂದು ಒಡೆದು, ಆ ಮನೆಯ ವಾಕ್ಯ ಹೇಳುತ್ತದೆ, ಅದನ್ನು ಓದಿರಿ. ಯೋಹಾನನು ಬರೆದ ಸುವಾರ್ತೆ 12ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ಯೇಸುವಿಗೆ ಅಲ್ಲಿ ಔತಣ ಮಾಡಿಸಲು ಮಾರ್ತಾಳು ನೆರವಾಗಿದ್ದಳು. ಲಾಜರನು ಆತನ ಸಂಗಡ ಊಟಕ್ಕೆ ಕೂತವರಲ್ಲಿ ಒಬ್ಬನು. ಆಗ ಮರಿಯಳು ಬಹು ಬೆಲೆಯುಳ್ಳ ಅಚ್ಚ ಜಟಮಾಂಸಿ ತೈಲವನ್ನು 1 ಸೇರಷ್ಟು ತಂದು ಯೇಸುವಿನ ಪಾದಕ್ಕೆ ಹಚ್ಚಿ ತನ್ನ ತಲೆಕೂದಲಿನಿಂದ ಆತನ ಪಾದಗಳನ್ನು ಒರೆಸಿದಳು. ಆ ತೈಲದ ಪರಿಮಳವು ಮನೆಯಲ್ಲೆಲ್ಲ ತುಂಬಿಕೊಂಡಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಪರಿಮಳ ಅಂದರೆ ವಾಸನೆ. ಆ ತೈಲದ ಪರಿಮಳದ ವಾಸನೆ ಏನಾಯಿತು? ಮನೆಯಲ್ಲೆಲ್ಲ ತುಂಬಿತ್ತು. ಈ ತೈಲಕ್ಕೆ ಅನೇಕ ಅರ್ಥಗಳನ್ನು ದೇವರೇ ಕೊಡುತ್ತಾರೆ. ಒಂದು ಕಡೆ ಅಭಿಷೇಕ ಎಂಬುದಾಗಿ ಹೇಳುತ್ತಾರೆ, ಇನ್ನೊಂದು ಕಡೆ ಪಾಡುಗಳೆಂದು ಹೇಳುತ್ತಾರೆ. ಪಾಡುಗಳ ಅಭಿಷೇಕ ಎಂಬುದಾಗಿ ಹೇಳುತ್ತಾರೆ. ಆನಂದ ತೈಲದಿಂದ ನನ್ನ ತಲೆಯನ್ನು ಅಭಿಷೇಕ ಮಾಡಿದರು ಎಂಬುದಾಗಿ ಇದೆ. ಅವರು ನನ್ನ ಮರಣವನ್ನು ಮುಂತಿಳಿಸಿದರೆಂಬುದಾಗಿದೆ. ತೈಲವನ್ನು ಹಚ್ಚುವಾಗ ಅದರಲ್ಲಿ ಪಾಡುಗಳಿದೆ, ಮರಣಗಳಿದೆ, ಎಲ್ಲ ಇದೆ. ಆದ್ರೆ ಎಲ್ಲವನ್ನು ಕೂಡ ಓವರಲ್ ಆಗಿ ಹೇಳಬೇಕಂದ್ರೆ ಒಂದು ಸಾಕ್ಷಿ, ಒಳ್ಳೆಯ ವಾಸನೆ, ಸಾಕ್ಷಿಯ ವಾಸನೆ ಎಂಬುದಾಗಿ ಹೇಳುತ್ತೇವೆ ಅಲ್ವಾ. ಹಾಗಾದ್ರೆ ಕರ್ತನು ನಮ್ಮ ಮಧ್ಯದಲ್ಲಿ ಸಂಚರಿಸುವುದಕ್ಕೆ ಬರುವಾಗ, ಫಲವನ್ನು ಭುಜಿಸುವುದಕ್ಕೆ ಬರುವಾಗ ಒಂದು ಗಾಳಿ ಬೀಸುತ್ತದೆ ಎಂದು ಹೇಳುತ್ತೇವಲ್ಲ, ನಾವು ಎದ್ದೇಳುತ್ತೇವಲ್ವಾ. ಏಳುವಾಗ ಬಹಳ ಮುಖ್ಯವಾಗಿ ದೇವರು ನಮ್ಮಿಂದ ಎದುರು ನೋಡುವಂತದ್ದು ಏನೆಂದರೆ ಒಂದು ಸಾಕ್ಷಿಯ ವಾಸನೆ. ಸಾಕ್ಷಿಯ ವಾಸನೆ ಇಲ್ಲದೆ ಗಾಳಿಯು ಬೀಸಿತು ಅಂದರೆ, ಈಗ ನೋಡಿ, ಕೆಲವು ಕಡೆ ನೀವು ಹೋಗುವಾಗ, ಕಾರ್ ಕ್ರಾಸ್ ಆಗುವಾಗ ನೋಡುವುದಾದರೆ ಕಾರಿನ ಒಳಗೆ ಒಂದು ದುರ್ವಾಸನೆ ಬೀಸುತ್ತದೆ. ಆ ಸ್ಥಳವನ್ನು ಕ್ರಾಸ್ ಮಾಡುವಾಗ, ಈಗ ಲೆದರ್ ಫ್ಯಾಕ್ಟರಿ ಇರುತ್ತದೆ, ಕೆಲವು ಕಡೆ ಸೋಪ್ ಫ್ಯಾಕ್ಟರಿ ಇರುತ್ತದೆ. ಕ್ರಾಸ್ ಮಾಡುವಾಗ ನೋಡುವುದಾದರೆ ಆ ಗಾಳಿಯ ಮೂಲಕವಾಗಿ ಒಂದು ವಾಸನೆ ಬರುತ್ತದೆ. ಆ ವಾಸನೆಯು ನಮಗೆ ಒಳ್ಳೆಯದಲ್ಲ, ಅರ್ಥವಾಗುತ್ತಿದೆಯಾ? ಆದರೆ ಆ ಗಾಳಿಯೊಂದಿಗೆ ಸೇರಿ ಆ ವಾಸನೆ ಬರುತ್ತದೆ. ಹಾಗಾದ್ರೆ ಆ ಗಾಳಿಯು ಎಂತಹ ವಾಸನೆಯನ್ನು ಬೀಸುತ್ತದೆ ಅಂದರೆ ದುರ್ವಾಸನೆಯನ್ನು ಬೀಸುತ್ತದೆ. ಈಗ ನಾವು ಸಾಕ್ಷಿಯ ವಾಸನೆಗಳನ್ನು ಬೀಸುವವರಾಗಿದ್ದರೆ ಮಾತ್ರವೇ ತೆಂಕಣ ಗಾಳಿ ಏಳುತ್ತದೆ. ಈ ತೆಂಕಣ ಗಾಳಿಗೆ ಯಾಕೆ ಬೀಸುವುದಕ್ಕೆ ಹೇಳುತ್ತಾ ಇದ್ದಾರೆ? ನೀನು ಬೀಸು, ಆದರೆ ನಿನ್ನ ವಾಸನೆ ಏನಾಗಿದೆ ಅದೇ ಬಹಳ ಮುಖ್ಯ. ಎಲ್ಲರಿಗೂ ಹೇಳಬೇಕೆಂಬುದಾಗಿ ಆಸೆ ಇದೆ, ಸೇವೆ ಮಾಡಬೇಕೆಂಬುದಾಗಿ ಆಸೆ ಇದೆ, ಅನೇಕರು ಕೂಟಕ್ಕೆ ಬರಬೇಕು, ದೊಡ್ಡ ದೊಡ್ಡ ಕೂಟಗಳನ್ನು ನಡೆಸಬೇಕು. ಆದರೆ ನಿನ್ನ ಸಾಕ್ಷಿಯು ಯಾವ ರೀತಿಯಾದಂಥದ್ದಾಗಿದೆ? ಸಾಕ್ಷಿಯು ಸರಿ ಇಲ್ಲದೆ ನೀವು ವಾಸನೆ ಬೀಸಿದರೂ ಕೂಡ ಪ್ರಯೋಜನವಿಲ್ಲ. ದೊಡ್ಡ ಕೂಟವನ್ನು ನಡೆಸಿ ನಿಮ್ಮ ಸಾಕ್ಷಿ ಸರಿ ಇಲ್ಲದೆ ಇದ್ದರೆ ಪ್ರಯೋಜನವಿಲ್ಲ. ಒಬ್ಬ ಸೇವಕರು ಹೇಳುತ್ತಾರೆ, ನಾನು ಹೇಗೆ ಇದ್ದೇನೆ ಎಂಬುದಾಗಿ ನೋಡಬೇಡಿರಿ, ನನ್ನ ಸೇವೆಯನ್ನು ಮಾತ್ರ ನೋಡಿ ಎಂಬುದಾಗಿ ಹೇಳುತ್ತಿದ್ದಾರೆ. ಇದು ಲೋಕಕ್ಕೆ ಅನ್ವಯಿಸುತ್ತದೆ. ಡಾಕ್ಟರ್ ಎಂಥವರೇ ಆಗಿದ್ದರೂ ಕೂಡ ಆಪರೇಷನ್ ಸರಿಯಾಗಿ ಮಾಡುತ್ತಾ ಇದ್ದಾರೆ ಎಂಬುದಾಗಿ ನೋಡ್ರಿ. ಕರೆಕ್ಟ್ ತಾನೇ? ಕರೆಕ್ಟ್.
ಇಂಜಿನಿಯರು ಎಂಥವರೇ ಆಗಿರಬಹುದು, ಮನೆ ಸರಿಯಾಗಿ ಕಟ್ಟುತ್ತಾರಾ ನೋಡಿ. ಕರೆಕ್ಟ್ ತಾನೇ? ಸರಿನೇ. ನೀವು ನೋಡಿ, ಮನೆಯನ್ನು ಕಟ್ಟುವಂತ ಅನೇಕ ಗಾರೆ ಕೆಲಸದವರು ಕುಡಿಯುವಂತವರಾಗಿ ಕೂಡ ಇರುತ್ತಾರೆ. ಆದರೆ ನಾವು ಅದರ ಕುರಿತಾಗಿ ಚಿಂತಿಸುತ್ತೇವಾ? ಇಲ್ಲ, ಬೇರೆ ಧರ್ಮದವರು ಕೂಡ ಇರುತ್ತಾರೆ, ಚಿಂತಿಸಿದ್ದೇವಾ? ನಮ್ಮ ಪ್ರಕಾರವಾಗಿ ಮನೆಯನ್ನು ಸರಿಯಾಗಿ ಕಟ್ಟಿಕೊಟ್ಟರೆ ಸಾಕು. ನೀವೊಂದು ಗಾಡಿಯನ್ನು ಹಿಡುತ್ತೀರಾ, ಆಟೋನೋ ಟ್ಯಾಕ್ಸಿನೋ. ಡ್ರೈವರ್ ರಕ್ಷಿಸಲ್ಪಟ್ಟವರ ಎಂಬುದಾಗಿ ಕೇಳಿದ್ದೀರಾ? ಡ್ರೈವರ್ ಚರ್ಚಿಗೆ ಹೋಗುತ್ತಾರಾ ಎಂಬುದಾಗಿ ಕೇಳಿದ್ದೀರಾ? ನೀವು ಕುಡಿಯುತ್ತೀರಾ? ಸಿಗರೇಟ್ ಸೇದುತ್ತೀರಾ? ನಿಮ್ಮ ಮೆಡಿಕಲ್ ಸರ್ಟಿಫಿಕೇಟ್ ಸ್ವಲ್ಪ ಕೊಡಿ ಅಂತ ಕೇಳುವುದಕ್ಕೆ ಆಗುತ್ತದಾ? ಇಲ್ಲ. ನಮ್ಮ ಪ್ರಕಾರವಾಗಿ ನೀವು ಏನ್ ಬೇಕಾದ್ರೂ ಮಾಡಿರಿ, ಸರಿಯಾಗಿ ಡ್ರೈವ್ ಮಾಡಿ ನನ್ನನ್ನೊಂದು ಕಡೆ ಸೇರಿಸಿರಿ, ಅಷ್ಟೇ ನಮಗೆ ಅವಶ್ಯ. ಆದರೆ ಅದು ಆತ್ಮಿಕ ಜೀವಿತಕ್ಕೆ ಸರಿ ಹೊಂದುವುದಿಲ್ಲ. ಯಾಕೆ ಗೊತ್ತಾ? ಈಗ ನಾನು ಎನ್ನುವಂಥದ್ದೇ ಬರೀ ನನ್ನ ಸೇವೆಯು ಮಾತ್ರವಲ್ಲ, ಬರೀ ನನ್ನ ಟ್ಯಾಲೆಂಟ್ ಮಾತ್ರವಲ್ಲ. ಅರ್ಥವಾಗುತ್ತಿದೆಯಾ? ಈಗ ನಾನು ಚೆನ್ನಾಗಿ ಆಡುತ್ತೇನೆ, ಚೆನ್ನಾಗಿ ಹಾಡು ಬರೆಯುತ್ತೇನೆ, ಚೆನ್ನಾಗಿ ಮ್ಯೂಸಿಕ್ ಬಾರಿಸುತ್ತೇನೆ, ನಾನು ಚೆನ್ನಾಗಿ ಮಾತನಾಡುತ್ತೇನೆ, ಏನ್ ಬೇಕಾದ್ರೂ ಇರಲಿ. ಆದರೆ ನಾನು ಬಾರಿಸುವಂತ ಸಂಗೀತದಲ್ಲೂ, ನಾನು ಮಾತನಾಡುವಂತ ಮಾತಿನಲ್ಲೂ, ನಾನು ಹೇಳುವಂತ ಹೇಳಿಕೆಯಲ್ಲೂ ಅಭಿಷೇಕ ಎನ್ನುವಂಥದ್ದು ಒಂದು ಇದ್ದರೆ ಮಾತ್ರವೇ ಅದು ಇನ್ನೊಬ್ಬರಿಗೆ ಪ್ರಯೋಜನವಾಗಿರುತ್ತದೆ. ಅದರಲ್ಲಿ ಅಭಿಷೇಕ ಇಲ್ಲದೆ ನಾವು ಏನೇ ಹಾಡಿದರೂ ಕೂಡ, ಲೋಕ ಪ್ರಕಾರವಾಗಿ ಒಬ್ಬ ಸಿನಿಮಾದ ಹಿನ್ನೆಲೆ ಗಾಯಕ ಹಾಡುತ್ತಾರೆ, ನಮ್ಮೆಲ್ಲರಿಗಿಂತ ಸುಂದರವಾಗಿ ಹಾಡುತ್ತಾರೆ. ಆದರೆ ಅವರು ಹಾಡುವುದಕ್ಕೂ ನಾವು ಹಾಡುವುದಕ್ಕೂ ಏನು ವ್ಯತ್ಯಾಸ? ಅವರು ಹಾಡನ್ನು ಹಾಡುವಾಗ ಸುಂದರವಾಗಿದೆ, ನಮಗಿಂತಲೂ ಕೂಡ ರಾಗ ತಾಳ ತುಂಬಾ ಚೆನ್ನಾಗಿ ಹಾಡುತ್ತಾರೆ, ಸಂಗೀತ ಕಲಿತು ಬಂದಿರುತ್ತಾರೆ. ಆದರೆ ನಮ್ಮ ಸ್ವರಕ್ಕೂ ಅವರ ಸ್ವರಕ್ಕೂ ಹೋಲಿಕೆ ಇರುವುದಿಲ್ಲ. ಆದರೆ ಒಂದು ಇರುತ್ತದೆ, ಇನ್ನೊಬ್ಬರನ್ನು ಮಾನಸಾಂತರ ಪಡಿಸುವಂತ, ರಕ್ಷಣೆಯಲ್ಲಿ ನಡೆಸುವಂತ ಅಭಿಷೇಕವು ನಮ್ಮ ಸ್ವರದಲ್ಲಿರುತ್ತದೆ. ಹಾಗಾದ್ರೆ ಈ ಅಭಿಷೇಕವೇ ಅದರಲ್ಲಿ ಇಂಪಾರ್ಟೆಂಟ್. ನನ್ನ ಸ್ವರ ಇಂಪಾರ್ಟೆಂಟ್ ಅಲ್ಲ, ಕೀಬೋರ್ಡ್ ಯಾರು ಬೇಕಾದ್ರೂ ಬಾರಿಸಲಿ, ಆದರೆ ಆ ಅಭಿಷೇಕ ಇದೆಯಾ ಎನ್ನುವಂಥದ್ದೇ ಮುಖ್ಯ. ಟ್ಯಾಲೆಂಟ್ ಇಂದ ಬಾರಿಸುವವರು ದೇವರಿಗೆ ಅವಶ್ಯವಿಲ್ಲ, ಅಭಿಷೇಕದಿಂದ ತುಂಬಲ್ಪಟ್ಟು ಬಾರಿಸುವವರೇ ದೇವರಿಗೆ ಅವಶ್ಯ. ಎಷ್ಟೇ ಜನ ಕಿನ್ನರಿಯನ್ನು ಬಾರಿಸಿದರು, ಇವನು ಬಾರಿಸುತ್ತಾನೆ ನೋಡಿ ದಾವಿದನು, ಅದೇ ಸ್ಪೆಷಲ್. ಯಾಕೆ ಗೊತ್ತಾ? ಅವರು ಬಾರಿಸಿದ್ರೆ ಸಂಗೀತ, ಇವನು ಬಾರಿಸಿದ್ರೆ ಡೆಲಿವರೆನ್ಸ್. ಇವನು ಬಾರಿಸಿದಾಗ ದೆವ್ವ ಓಡುತ್ತದೆ. ಹಾಗಾದ್ರೆ ನಾವು ಬಾರಿಸುವಾಗ ಇನ್ಸ್ಟ್ರೂಮೆಂಟ್ ಅಲ್ಲಿ ಏನೂ ಇಲ್ಲ, ಟ್ಯಾಲೆಂಟ್ ಅಲ್ಲಿ ಏನೂ ಇಲ್ಲ. ನನ್ನ ಒಳಗೆ ಇರುವಂತಹ ಅಭಿಷೇಕವೇ, ನನ್ನ ಒಳಗೆ ಇರುವಂತಹ ವಾಸನೆಯೇ ಆ ಗಾಳಿಯೊಂದಿಗೆ ಸೇರಿ ಬರುವಾಗ ನನ್ನ ಇನಿಯನನ್ನು ಅದು ಸಂತೋಷ ಪಡಿಸುತ್ತಾ ಇದೆ. ಇವತ್ತು ಎಷ್ಟೋ ಜನ ಸೇವೆ ಮಾಡ್ತಾ ಇರುವಾಗ ದೇವರು ಸಂತೋಷ ಪಡುತ್ತಾ ಇದ್ದಾರಾ? ಈಗ ಮೋಶೆಯು ಸೇವೆಯನ್ನು ಮಾಡಿ ಮುಗಿಸುತ್ತಾರೆ, ಜನರಿಗೆ ನೀರು ಬರುತ್ತದೆ. ಮೋಶೆ ಎನ್ನುವರು ಯಾರು? ಸಾತ್ವಿಕನು, ಶಾಂತ ಗುಣವುಳ್ಳವನು. ಅವರಿಗೋಸ್ಕರವಾಗಿ ಸ್ವತಃ ದೇವರೇ ಎದ್ದು ಜಗಳವಾಡುತ್ತಾರೆ. ಅವರಿಗೋಸ್ಕರ ಹೇಗೆ ಮೋಶೆಯ ಕುರಿತು ಮಾತನಾಡುತ್ತೀರಾ ಎಂದು ಕೇಳುತ್ತಾರೆ. ಎಲ್ಲ ಓಕೆನೆ, ಆದ್ರೆ ಒಂದು ಕಡೆ ಮೋಶೆ ಕುರಿತಾದ ಸಾಕ್ಷಿ ಹೋಯಿತು. ಅವರು ಹೇಳುತ್ತಾರೆ, ಅನ್ಯರ ಮುಂಭಾಗದಲ್ಲಿ ನೀವು ನನ್ನನ್ನು ನಂಬದವರಾಗಿ ಹೋಗಿದ್ದೀರಾ, ನನ್ನ ಸಾಕ್ಷಿಯನ್ನು ಕೆಡಿಸಿದ್ದೀರಾ. ಈಗ ಹೇಳುತ್ತಾರೆ ಮೋಶೆಗೆ, ನೀನು ಕಾನಾನ್ಗೆ ಹೋಗುವುದಿಲ್ಲಪ್ಪ. ಇಲ್ಲ, ನಾನು ಕರೆಕ್ಟಾಗಿ ಹೊಡೆದ್ನಲ್ಲ, ಹೊಡೆದೆ. ನೀರು ಬಂತಲ್ಲ, ಬಂತು. ಜನರು ಕುಡಿದ್ರಲ್ಲ, ಕುಡಿದ್ರು. ಕೆಲಸ ಮುಗಿಯಿತಾ, ಮುಗಿಯಿತು. ಆದರೆ ನಿನ್ನಲ್ಲಿರುವಂತಹ ವಾಸನೆಯೂ ಸರಿಯಿಲ್ಲ. ನೀನು ಎಷ್ಟು ಮಾತನಾಡುತ್ತೀಯ, ಎಷ್ಟು ಹಾಡುತ್ತೀಯ, ಎಷ್ಟು ಓದುತ್ತೀಯ, ಎಷ್ಟು ಟ್ಯಾಲೆಂಟ್ ಇದೆ ಎನ್ನುವಂಥದ್ದು ಮುಖ್ಯವಲ್ಲ, ಎಷ್ಟರ ಮಟ್ಟಿಗೆ ದೇವರು ನಿಮ್ಮಲ್ಲಿ ತುಂಬಲ್ಪಟ್ಟಿದ್ದಾರೆ ಎನ್ನುವಂಥದ್ದೇ ಮುಖ್ಯ. ಈಗಲೂ ಹೇಳುತ್ತೇನೆ, ಭಯಂಕರವಾಗಿ ಟ್ಯಾಲೆಂಟ್ ಇಲ್ಲದವರು ಕೂಡ ಇರಬಹುದು, ಆದರೆ ದೇವರು ಅವರ ಸಂಗಡ ಇರುವುದಾದರೆ ಅವರನ್ನು ಹೆಚ್ಚಿಸಿ ಮೇಲೆ ಕೂರಿಸುವುದಕ್ಕೆ ದೇವರು ಶಕ್ತರಾಗಿದ್ದಾರೆ. ಯಾವುದರ ಕುರಿತಾಗಿ ಅಧಿಕವಾಗಿ ಗಮನ ಹರಿಸಬೇಕು ಗೊತ್ತಾ? ವಾಸನೆ ಕುರಿತಾಗಿ ಗಮನ ಹರಿಸಬೇಕು. ಮೇಲೆ ಹೋಗುತ್ತಾ 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 ಇನ್ನೂ ಕಾನ್ಸಂಟ್ರೇಷನ್ ಮಾಡುತ್ತಲೇ ಇರಬೇಕು. ಇನ್ನೂ ದೇವರ ಸಮ್ಮುಖದಲ್ಲಿ ಅಧಿಕವಾಗಿ ಕೂತುಕೊಳ್ಳಬೇಕು. ಇನ್ನೂ ದೇವರ ವಾಸನೆಯು ಮಾತ್ರ ನಮ್ಮಿಂದ ಬಿಟ್ಟು ಹೋಗಲೇಬಾರದು. ನಿಮ್ಮ ಒಳಗೆ ಬೀಸುತ್ತಾ ಇರುವಂತಹ ವಾಸನೆ ಆದರೂ ಏನು? ಆದರೆ ಏನು ಸಮಸ್ಯೆ ಗೊತ್ತಾ? ಬಾಡಿಯಲ್ಲಿ ಬರುವಂತಹ ವಾಸನೆ ಮನುಷ್ಯರಿಗೆ ಗೊತ್ತಾಗುತ್ತದೆ, ಆದರೆ ನಿನ್ನ ಆತ್ಮದಲ್ಲಿ ಬರುವಂತಹ ವಾಸನೆ ದೇವರಿಗೆ ಮಾತ್ರ ಗೊತ್ತು. ದೇವರು ಸಂಚರಿಸುತ್ತಾ ಯಾಕೆ ಬರುತ್ತಾರೆ? ಬಂದು ನೋಡುತ್ತಾರೆ, ಆದಾಮನು ಕಾಣಿಸುತ್ತಿಲ್ಲ. ಆದಾಮನು ಎಲ್ಲಿ ಇದೆಯಾ? ವಾಸನೆ ಬದಲಾಯಿತು. ದೇವರೇ, ಈಗ ನನ್ನ ಪಕ್ಕದಲ್ಲಿ ನಿಲ್ಲುವುದಕ್ಕೆ ಆಗಲ್ಲ. ಮೋಶೆಯ ಬಳಿ ಸುಂದರವಾಗಿ ಒಂದು ಮಾತನ್ನು ಹೇಳುತ್ತಾರೆ, ಬಲಿಪೀಠವನ್ನು ಹತ್ತುವಾಗ ನಿನ್ನ ಬೆತ್ತಲೆತನ ಕಾಣದಂತೆ ನೀನು ಒಳಗಿನ ವಸ್ತ್ರವನ್ನು ಧರಿಸಿಕೋ ಎಂದು ಹೇಳುತ್ತಾರೆ. ಎಷ್ಟು ಸುಂದರವಾದ ವಾಸನೆ ನೋಡಿರಿ. ಯಾಜಕನನ್ನು ನೋಡಿ ಹೇಳುತ್ತಾರೆ, ನೀನು ಬಲಿಪೀಠದಲ್ಲಿ ಏರುವಾಗ ನಿನ್ನಲ್ಲಿ ಬೇರೆ ದುರ್ವಾಸನೆಯು ಬರದಂತೆ ನಾರುಮಡಿಯ ವಸ್ತ್ರವನ್ನು ಧರಿಸಿಕೋ ಎಂಬುದಾಗಿ ಹೇಳುತ್ತಾರೆ. ಕರ್ತನು ಎಕ್ಸ್ಪೆಕ್ಟ್ ಮಾಡುವಂಥದ್ದೇನು ಗೊತ್ತಾ? ನೀನು ಬಲಿಪೀಠಕ್ಕೆ ಬಾ, ಹತ್ತು, ದೇವರನ್ನು ಸ್ತುತಿಸು, ಆರಾಧನೆ ಮಾಡು, ಇನ್ನೂ ಮೇಲಕ್ಕೆ ಬಾ. ಅದರಲ್ಲಿ ಎಲ್ಲ ಇದೆ, ಸಂತೋಷ ಇದೆ, ಅದೆಲ್ಲವೂ ಕೂಡ ಒಂದು ಕಡೆ ಇರಲಿ. ಆದರೆ ನಿನ್ನಲ್ಲಿರುವಂತಹ ವಾಸನೆ ಏನು? ನಿನ್ನಲ್ಲಿ ಯಾವ ವಾಸನೆ ಇದೆ? ನಿನ್ನೊಳಗೆ ಆ ಸುಗಂಧದ ವಾಸನೆಯು ಬೀಸುತ್ತಾ ಇದೆಯಾ? ಇಲ್ಲ ಅಂದರೆ ಯಾವ ವಾಸನೆಯು ನಿನ್ನಿಂದ ಬೀಸುತ್ತಾ ಇದೆ? ಯಾಕೆ ಗೊತ್ತಾ? ನಿನ್ನೊಂದಿಗೆ ಗಾಳಿ ಬೀಸುತ್ತಾ ಇದೆ. ಈ ಗಾಳಿಯ ಸಮಸ್ಯೆ ಏನು? ಈ ಗಾಳಿಯು ನಿನ್ನಲ್ಲಿರುವಂತಹ ವಾಸನೆ ಆಚೆ ಕೊಡುತ್ತದೆ. ನೀನು ಹಣದಾಸೆಯುಳ್ಳವನಾಗಿ ಇದ್ದರೆ ನಿನ್ನ ಮೆಸೇಜಲ್ಲಿ ಹಣದ ಕುರಿತಾಗಿ ಅಧಿಕವಾಗಿ ಮಾತನಾಡುತ್ತೀಯ. ಸತ್ಯ. ನೀನು ವಸ್ತುವಿನ ಆಸೆಯುಳ್ಳವನಾಗಿ ಇದ್ದರೆ ನಿನ್ನ ಮೆಸೇಜಲ್ಲಿ ವಸ್ತುವಿನ ಕುರಿತಾಗಿ ಅಧಿಕವಾಗಿ ಮಾತನಾಡುತ್ತೀಯ. ನೀನು ಪರಲೋಕದ ಆಸೆಯುಳ್ಳವನಾಗಿದ್ದರೆ ನಿನ್ನ ಮೆಸೇಜಲ್ಲಿ ಪರಲೋಕದ ಕುರಿತಾಗಿ ಅಧಿಕವಾಗಿ ಮಾತನಾಡುತ್ತೀಯ. ನೀನು ಯಾರೆಂಬುದಾಗಿ ನಿನ್ನ ಬಾಯಿಯ ಮಾತುಗಳೇ ತೋರಿಸುತ್ತದೆ.
ವಾಕ್ಯ ಹೇಳುತ್ತದೆ, ಹೃದಯದಲ್ಲಿರುವಂಥದ್ದೇ ಬಾಯಿ ಮಾತನಾಡುತ್ತದೆ. ಈಗಲೂ ಹೇಳುತ್ತೇನೆ, ಒಳಗೆ ನೀನು ಹಣದ ಆಸೆಯನ್ನು ಇಟ್ಟುಕೊಂಡು ಅದನ್ನು ಮರೆಮಾಡಿ ನೀನು ಆಚೆ ಮಾತನಾಡುವುದಕ್ಕೆ ಆಗುವುದೇ ಇಲ್ಲ. ಅದು ಎಲ್ಲಾದರೂ ಒಂದು ಕಡೆ ಪ್ರಕಟವಾಗುತ್ತದೆ. ನೇರವಾಗಿಯೋ ಮರೆಮುಖವಾಗಿಯೋ ಅದು ಪ್ರಕಟವಾಗುತ್ತದೆ. ನಾನು ಯಾವಾಗಲೂ ಹೇಳುತ್ತೇನೆ, ನಾವು ನಮ್ಮ ಸುತ್ತಲಿರುವಂಥ 50 ಜನರನ್ನು ನೋಡುತ್ತೇವಾ, 100 ಜನರನ್ನು ನೋಡುತ್ತೇವಾ, 1000 ಜನರನ್ನು ನೋಡುತ್ತೇವಾ? ದೇವರು 6000 ವರ್ಷದಿಂದ ಜನರನ್ನು ನೋಡುತ್ತಿದ್ದಾರೆ. ಅವರು ಆದಾಮನಿಂದ ಒಬ್ಬೊಬ್ಬ ವ್ಯಕ್ತಿಯನ್ನು ಕೂಡ ನೋಡುತ್ತಲೇ ಇದ್ದಾರೆ. ದಿ ಬೆಸ್ಟ್ ಒಳ್ಳೆಯವನನ್ನು ಕೂಡ ನೋಡಿದ್ದಾರೆ, ಮೋಶೆ ಹಾಗೆ. ದಿ ಬೆಸ್ಟ್ ಒಳ್ಳೆಯ ಸೇವಕ ಯಾರು? ಪೌಲನನ್ನು ಕೂಡ ನೋಡಿದ್ದಾರೆ. ಅವರು ಈ ಕಡೆ ಸೀಮೆಯನ್ನು ನೋಡಿದ್ದಾರೆ, ಇಸ್ಕರಿಯೋತ ಯೂದನನ್ನು ನೋಡಿದ್ದಾರೆ. ಅವರು ಬೆಸ್ಟನ್ನು ನೋಡಿದ್ದಾರೆ, ವರ್ಸ್ಟನ್ನು ನೋಡಿದ್ದಾರೆ. ನೀವು ಹೊಸದಾಗಿ ಹೋಗಿ ಅವರ ಮುಂದೆ ಡ್ರಾಮಾ ಮಾಡಬೇಡಿ. ಹಾಗಾದರೆ ನಮ್ಮ ಸಾಕ್ಷಿಯನ್ನು ಪರಲೋಕ ನೋಡುತ್ತದೆ ಅಲ್ವಾ? ನಮ್ಮಲ್ಲಿರುವಂಥದ್ದು ಪ್ರಕಟವಾಗುತ್ತದೆ. ಹಾಗಾದರೆ ನಮ್ಮಲ್ಲಿ ಏನಿದೆ ಎಂಬುದಾಗಿ ದೇವರಿಗೆ ಚೆನ್ನಾಗಿ ಗೊತ್ತು. ಹೃದಯದಲ್ಲಿರುವಂಥದ್ದೇ ಬಾಯಿ ಮಾತನಾಡುತ್ತದೆ. ಅದೇ ನಿನ್ನ ಮಾತು, ಅದೇ ನಿನ್ನ ಸಂದೇಶ, ಅದೇ ನಿನ್ನ ಸೇವೆ. ನೀವು ಹೇಳದೇ ಇದ್ದರೂ ಕೂಡ ಅದು ತೋರಿಸಿಕೊಡುತ್ತದೆ. ಹೇಳದೇ ಇದ್ದರೂ ಕೂಡ ಏನಾಗುತ್ತದೆ? ಅದು ತೋರಿಸಿಕೊಡುತ್ತದೆ. ಯಾವುದು ನಿಮ್ಮಲ್ಲಿ ಅಧಿಕವಾಗಿ ತುಂಬಲ್ಪಟ್ಟಿದೆಯೋ ಅದು ಅಧಿಕವಾಗಿ ಪ್ರಕಟವಾಗುತ್ತದೆ. ನಿಮಗೆ ಮಕ್ಕಳ ಕುರಿತಾಗಿ ಅಧಿಕವಾಗಿ ಪ್ರೀತಿ ಇದೆ ಎಂದರೆ ನಿಮ್ಮ ಮೆಸೇಜಲ್ಲಿ ಮಕ್ಕಳ ಕುರಿತಾಗಿ ಅಧಿಕವಾಗಿ ಮಾತನಾಡುತ್ತೀರಾ. ನಿಮ್ಮ ತಾಯಿಯ ಕುರಿತು ಅಧಿಕವಾಗಿದ್ದರೆ ತಾಯಿಯ ಕುರಿತಾಗಿ ಮಾತನಾಡುತ್ತೀರಾ. ನಿನಗೆ ದೇವರ ಕುರಿತಾಗಿ ಅಧಿಕವಾಗಿ ಪ್ರೀತಿ ಇದ್ದರೆ ದೇವರ ಕುರಿತಾಗಿ ಮಾತನಾಡುತ್ತೀಯಾ? ಅಷ್ಟೇನೆ. ಹಾಗಾದ್ರೆ ಹೇಳುತ್ತಾರೆ, ಆ ಸುಗಂಧದ ವಾಸನೆ. ದೇವರು ಸಂಚರಿಸುವಾಗ ಹಾಗೆ ನೋಡುತ್ತಾರೆ, ತೋಟದಲ್ಲಿ ಸಂಚರಿಸುತ್ತಾರೆ, ಕರೆಯುತ್ತಾರೆ, ಆದಾಮನೇ ಎಲ್ಲಿದ್ದೀಯಾ? ಈಗ ಆ ಒಂದು ವಾಸನೆಯು ಬೀಸುವಾಗ ಕರ್ತನು ಕೇಳುತ್ತಾರಲ್ವಾ, ನಿನ್ನ ಸಾಕ್ಷಿ ಏನೆಂದು ಕೇಳುತ್ತಾರೆ ಅಲ್ವಾ? ನಿನ್ನಲ್ಲಿರುವಂತಹ ವಾಸನೆಯ ಪ್ರಕಟಣೆ ಏನು? ಅದನ್ನೇ ತಾನೇ ದೇವರು ಹೇಳುತ್ತಾರೆ. ಇದುವೇ ಅಲ್ಲಿ ವಾಕ್ಯವು ಹೇಳುತ್ತದೆ, ಸುಗಂಧಗಳು ಹರಡುವ ಹಾಗೆ ನನ್ನ ವಾಸನೆ ಏನಾಗಬೇಕು? ಬೀಸಬೇಕು. ಅವರು ತೋಟದಲ್ಲಿ ಹಾಗೆ ಸಂಚರಿಸುತ್ತಲೇ ಬರುತ್ತಾರೆ, ಆದಾಮನೇ ಎಲ್ಲಿದ್ದೀಯಾ? ಆದಾಮನಿಂದ ಅವರ ಮುಂದೆ ಆ ವಾಸನೆಯನ್ನು ಬೀಸುವುದಕ್ಕೆ ಆಗಲಿಲ್ಲ. ದೇವರೇ, ನಾನು ಪಾಪವನ್ನು ಮಾಡಿದ್ದೇನೆ, ಈಗ ನನ್ನಲ್ಲಿ ಮರಣ ವಾಸನೆಯು ಬೀಸುತ್ತಾ ಇದೆ. ಯಾಕಂದ್ರೆ ಅವನಲ್ಲಿ ಮರಣ ಬಂದಿದೆ, ಮರಣದ ವಾಸನೆಯು ಬೀಸುತ್ತಾ ಇದೆ. ಈ ವಾಸನೆಯೊಂದಿಗೆ ನನ್ನ ಇನಿಯನು ಸಂಚರಿಸುತ್ತಾ ಇರುವಾಗ ನನ್ನಿಂದ ನಿಲ್ಲುವುದಕ್ಕೆ ಆಗಲ್ಲ. ಆದರೆ ಯಾವಾಗ ನಿಲ್ಲುವುದಕ್ಕೆ ಸಾಧ್ಯ ಗೊತ್ತಾ? ನನ್ನಲ್ಲಿ ಒಂದು ಜೀವದ ವಾಸನೆ ಬೀಸುವಾಗ. ಜೀವದ ವಾಸನೆ ಬೀಸುವಾಗ ನಾನು ಬಂದು ಅವರ ಮುಂದೆ ನಿಲ್ಲುತ್ತೇನೆ. ನಾನು ನಿಲ್ಲುವುದಕ್ಕೆ ಕಾರಣ ಏನೆಂದರೆ, ಈಗ ನಿಲ್ಲುವಾಗ ನೋಡುತ್ತಾರೆ, ನಿನ್ನಲ್ಲಿ ಒಂದು ಒಳ್ಳೆಯ ವಾಸನೆ ಇದೆಯಲ್ಲ. ಯಾವ ವಾಸನೆ? ನಿತ್ಯ ಜೀವವುಳ್ಳ ವಾಸನೆಯು ಬೀಸುವುದಕ್ಕೆ ಆರಂಭವಾಗಿದೆ. ನನ್ನಿಂದ ಮರಣದ ವಾಸನೆಯು ಬೀಸುತ್ತಾ ಇಲ್ಲ. ಕೆಲವರು ಸಾಯುವಾಗ ನೋಡಿರಿ, ವಯಸ್ಸಾದವರು ಕರ್ತನಲ್ಲಿ ನಿದ್ರೆ ಹೋಗುತ್ತಾರೆ. ಸಾಯುವಾಗ ಅವರ ಮುಖವನ್ನು ನೋಡಿರಿ. ಅವರು ಮರಣ ಹೊಂದಿದಂತಹ ಮರುಕ್ಷಣದಲ್ಲಿ ಅವರ ಮುಖದಲ್ಲಿ ಒಂದು ಪ್ರಕಾಶ ಇರುತ್ತದೆ. ಅದು ಅದಕ್ಕಿಂತ ಮುಂಚೆ ಇರುವುದಿಲ್ಲ. ಅವರು ರೋಗದಲ್ಲಿ ಇರುತ್ತಾರೆ, ಅವರು ನೋವಿನ ವೇದನೆಯಲ್ಲಿ ಇರುತ್ತಾರೆ, ಅದು ನಮಗೆ ಗೊತ್ತಿರುವುದಿಲ್ಲ. ಆದರೆ ಅದೆಲ್ಲವನ್ನು ಮುಗಿಸಿ ಆ ವೇದನೆಯಿಂದ ಬಿಡುಗಡೆ ಹೊಂದಿ ಅಲ್ಲಿ ಅವರು ಮಲಗಿರುತ್ತಾರೆ. ನೋಡುವವರು ಹೇಳುತ್ತಾರೆ, ಅವರು ಸತ್ತ ಹಾಗೆ ಇಲ್ವಲ್ಲ, ಮಲಗಿಕೊಂಡಿರುವವರು ಹಾಗೆ ಇದ್ದಾರೆ. ಅವರ ಮುಖದಲ್ಲಿದ್ದಂಥ ನೋವು ಇರುವುದಿಲ್ಲ, ಅವರ ಮುಖದಲ್ಲಿದ್ದಂಥ ವೇದನೆಯೂ ಇರುವುದಿಲ್ಲ. ಆ ಮುಖದಲ್ಲಿ ಅಲ್ಲಿಯ ತನಕ ಪಟ್ಟಂತಹ ಪಾಡುಗಳ ಗುರುತು ಯಾವುದೂ ಇರುವುದಿಲ್ಲ. ಎಲ್ಲದರಿಂದ ಬಿಡುಗಡೆ ಹೊಂದಿ ಕರ್ತನು ಪರದೈಸಿಗೆ ಕೊಂಡು ಹೋಗಿದ್ದಾರೆ ಎನ್ನುವಂತಹ ಆ ಪ್ರಕಟಣೆ ಮುಖದಲ್ಲಿ ಕಾಣಿಸುತ್ತದೆ. ಅದುವೇ ದೇವಭಕ್ತರ ಮುಖ ಪ್ರಕಾಶಿಸುವುದೆಂದು ಹೇಳುತ್ತಾರೆ. ಆ ವಾಸನೆ ನಮ್ಮಲ್ಲಿ ಬೀಸಬೇಕು. ಅದುವೇ ಜೀವವುಳ್ಳ ವಾಸನೆ. ಕೆಲವರನ್ನು ನೋಡಿರಿ, ಸಾಯುವಾಗ ಹಾಗೆ ಗೋಳಾಡಿ ಕಿರುಚಿ ಸಾಯುತ್ತಾರೆ. ಆದರೆ ಸತ್ತ ನಂತರವಾಗಿ ಅವರ ಮುಖದಲ್ಲಿ ಇರುಳು ಇರುತ್ತದೆ. ನೋಡುವಾಗಲೇ ಗೊತ್ತಾಗುತ್ತದೆ. ಕೆಲವು ವ್ಯಕ್ತಿಗಳಲ್ಲಿ ನೋಡಿರಿ, ಅವರ ಮುಖದಲ್ಲಿ ಏನಿರುತ್ತದೆ? ಇರುಳಿರುತ್ತದೆ, ಅಂಧಕಾರ ಇರುತ್ತದೆ. ಅವರು ಎಲ್ಲಿ ಹೋಗಿದ್ದಾರೆ ಎಂಬುದಾಗಿ ಅವರ ಮುಖವನ್ನು ನೋಡಿ ಕೆಲವು ಸಮಯದಲ್ಲಿ ಕಂಡುಹಿಡಿಯಬಹುದು. ಆ ರೀತಿ ಇರುತ್ತದೆ. ಆದರೆ ಅನೇಕ ದೈವಭಕ್ತರ ಮುಖವನ್ನು ನೋಡಿರಿ, ಮರಣದ ಸಮಯದಲ್ಲಿ ಅದರಲ್ಲಿ ದೇವರ ಪ್ರಸನ್ನತೆ ಇರುತ್ತದೆ, ಜೀವವುಳ್ಳ ವಾಸನೆ ಇರುತ್ತದೆ. ಹಾಲೆಲೂಯ. ಹಾಗಾದ್ರೆ ದೇವರು ನಮ್ಮ ಮಧ್ಯದಲ್ಲಿ ಸಂಚರಿಸುವುದಕ್ಕೆ ಬರುವಾಗ ಏನನ್ನು ಎದುರು ನೋಡುತ್ತಾರೆ ಗೊತ್ತಾ? ಆ ಸುಗಂಧದ ವಾಸನೆಯು ನನ್ನ ತೋಟದಲ್ಲಿ ಬೀಸುತ್ತಾ ಇದೆಯಾ? ಯಾಕಂದ್ರೆ ವಾಸನೆ ಸರಿ ಇಲ್ಲ ಅಂದ್ರೆ ಅವರು ಆಚೆಯದ್ದೇನು ಮಾಡುತ್ತಾರೆ? ಹೋಗುತ್ತಾರೆ, ಒಳಗೆ ಬರುವುದೇ ಇಲ್ಲ. ನೋಡಿ, ಕೆಲವರು ಮನೆಗಳಲ್ಲಿ ಚೆನ್ನಾಗಿ ಅಡುಗೆಯನ್ನು ಮಾಡುತ್ತಾರೆ, ಆ ಸಾಂಬಾರನ್ನು ಮಾಡುತ್ತಾರೆ. ಆದರೆ ಮೀನು ಸಾಂಬಾರು ಮಾಡಿದ್ರೆ ಮನೆ ಹೇಗಿರುತ್ತದೆ? ಮೀನು ವಾಸನೆ ಇರುತ್ತದೆ. ನಮಗೆ ಮಾಡಿರುತ್ತಾರೆ, ನಮಗೋಸ್ಕರವಾಗಿ ಮಾಡಿರುತ್ತಾರೆ. ಆದರೆ ಏನು ಮಾಡುತ್ತಾರೆ ಗೊತ್ತಾ? ಕೆಲವು ಸಹೋದರಿಗಳು ಕರೆಕ್ಟಾಗಿ ಮಾಡಿ ಮುಗಿಸಿ ಯಾವುದಾದ್ರೊಂದು ರೂಮ್ ಸ್ಪ್ರೇಯನ್ನು, ಯಾವುದಾದ್ರೂ ಸಾಂಬ್ರಾಣಿಯನ್ನು ಏನು ಮಾಡುತ್ತಾರೆ? ಹಾಕುತ್ತಾರೆ. ಆ ಮೀನು ವಾಸನೆ ಏನಾಗಲ್ಲ, ಇರುವುದಿಲ್ಲ. ಹಾಗಾದರೆ ಆ ಮನೆಯಲ್ಲಿ ಅವರಲ್ಲಿ ಮೀನಿನ ವಾಸನೆಯು ಯಾವುದು ಇರುವುದಿಲ್ಲ. ಮನೆಗೆ ಬಂದ ಕೂಡಲೇ ಏನಿರುತ್ತದೆ? ಅವರು ಒಡೆದಂತಹ ರೂಮ್ ಸ್ಪ್ರೇ. ಅಲ್ಲಿ ಅದೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಮರಿಯಳು ಒಡೆದಂತಹ ತೈಲದ ವಾಸನೆಯು ಆ ಮನೆಯಲ್ಲೆಲ್ಲ ಹೇಗಿತ್ತಂತೆ? ತುಂಬಿಕೊಂಡಿತ್ತು. ಈಗ ಒಳಗೆ ಬರುವುದಕ್ಕಿಂತ ಮುಂಚೆ ಅವರು ಡಿಸೈಡ್ ಮಾಡುತ್ತಾರೆ, ಒಳ್ಳೆಯ ವಾಸನೆ ಬೀಸುತ್ತಾ ಇದೆಯಪ್ಪ, ಈ ಮನೇಲಿ ಏನು ಮಾಡೋಣ, ಹೋಗೋಣ ಎಂಬುದಾಗಿ ಅವರು ಡಿಸೈಡ್ ಮಾಡುತ್ತಾರೆ. ಕೆಲವು ಸಮಯದಲ್ಲಿ ನಾವು ನೋಡುತ್ತೇವೆ, ಆದರೆ ಒಳಗೆ ಏನಿದೆ ಎಂಬುದಾಗಿ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಅನೇಕ ಸಮಯದಲ್ಲಿ ನಮ್ಮ ಸಾಕ್ಷಿಯ ವಾಸನೆ ಎನ್ನುವಂಥದ್ದು ನಮಗೇನೆ, ಹೊರಗೆ ಇರುವಂಥವರಿಗೆ ಗೊತ್ತಿರುವುದಿಲ್ಲ. ಬಾಗಿಲಿನಲ್ಲಿ ನಿಂತಿರುವಂತಹ ಇನಿಯನಿಗೆ ಚೆನ್ನಾಗಿ ಗೊತ್ತು.
ಒಳಗೆ ಯಾವ ವಾಸನೆಯು ಬೀಸುತ್ತಾ ಇದೆ, ಒಳಗೆ ಇದು ಯಾವ ರೀತಿಯಾಗಿ ಇದೆ ಎಲ್ಲರಿಗೂ ಗೊತ್ತು. ಸಂಸೋನನ ಪ್ರಕಾರವಾಗಿ ಎಲ್ಲರಿಗೂ ಗೊತ್ತು. ಅವನು ಒಬ್ಬ ದೊಡ್ಡ ನ್ಯಾಯಸ್ಥಾಪಕನು, ನಮಗೋಸ್ಕರ ಜಗಳ ಮಾಡುವವನು, ಯುದ್ಧ ಮಾಡುವಂಥವನು. ದೇವರಿಗೆ ಗೊತ್ತು. ಇವನು ಹೋಗಿ ಒಂದು ದಿನ ಕುರುಡನಾಗಿ ಮಾರ್ಪಡುತ್ತಾನೆ, ಒಂದು ದಿನ ತಲೆ ಬೋಡಿಸಿಕೊಳ್ಳುತ್ತಾನೆ. ಈ ವ್ಯಕ್ತಿಯು ನಿಂತಿರುವಂತಹ ಸ್ಥಳ ಸರಿಯಾಗಿದೆ, ಮಲಗುವಂತಹ ಸ್ಥಳವು ಸರಿಯಾಗಿ ಇಲ್ಲ. ದೇವರಿಗೆ ಗೊತ್ತು, ನಾವು ನಿಂತಿರುವಂತಹ ಸ್ಥಳ ಚೆನ್ನಾಗಿದೆ, ಮಲಗುವಂತಹ ಸ್ಥಳ ಸರಿ ಇಲ್ಲ. ಅನೇಕರ ಜೀವಿತದಲ್ಲಿ ಕೂತಿರುವಂತಹ ಸ್ಥಳ ಸರಿ ಇದೆ, ಕೆಲಸ ಮಾಡುವಂತಹ ಸ್ಥಳ ಗೊತ್ತಿಲ್ಲ. ದೇವರಿಗೆ ಗೊತ್ತು ಎಲ್ಲಿ ತಲೆ ಬೋಡಿಸುತ್ತಾರೆ, ಎಲ್ಲಿ ಕುರುಡಾಗಿಸುತ್ತಾರೆ. ಯಾಕಂದ್ರೆ ಅವನ ಸಾಕ್ಷಿಯ ವಾಸನೆ ಯಾರಿಗೆ ಗೊತ್ತು? ದೇವರಿಗೆ ಗೊತ್ತು. ಈಗ ನಾವು ವಾಸನೆಯನ್ನು ಸಂರಕ್ಷಿಸಿಕೊಳ್ಳಬೇಕಾಗಿರುವುದು ಬಹಳ ಮುಖ್ಯ. ನನ್ನ ವಾಸನೆ ಹೇಗೆ ಇದೆ ದೇವರೇ? ಒಂದೊಂದು ದಿನವೂ ಬೇರೆ ಯಾರು ಹೇಳುವುದು ಬೇಡ. ನಮಗೂ ಕರ್ತನಿಗೂ ಸಂಬಂಧಪಟ್ಟಿರುವಂಥದ್ದು ಮಾತ್ರ ಇದು. ಎಷ್ಟರ ಮಟ್ಟಿಗೆ ನಿಮ್ಮಲ್ಲಿ ಸುಗಂಧ ವಾಸನೆಯು ಬೀಸುತ್ತದೋ, ಎಷ್ಟರ ಮಟ್ಟಿಗೆ ಪರಿಮಳ ತೈಲ ಬೀಸುತ್ತದೋ, ಎಷ್ಟರ ಮಟ್ಟಿಗೆ ಆನಂದ ತೈಲ ಬೀಸುತ್ತದೋ, ಅಷ್ಟರ ಮಟ್ಟಿಗೆ ಇನಿಯನು ಸಂಚರಿಸುವವರಾಗಿ ಕಾಣುತ್ತಾರೆ. ನಿನ್ನ ಮಾತು, ಆಲೋಚನೆ, ನಡವಳಿಕೆ, ಕ್ರಿಯೆ ಎಲ್ಲದರಲ್ಲೂ ಕೂಡ ವಾಸನೆ ಬೀಸಬೇಕು. ಹೊರಗೆ ಜನರನ್ನು ವಂಚಿಸುತ್ತಾ ಇರುವುದರಿಂದ ನೀನು ಒಳ್ಳೆಯವನೆಂಬುದಾಗಿ ಅಂದುಕೊಳ್ಳಬೇಡ. ಜನರ ಮುಂದೆ ಒಳ್ಳೆಯವನಾಗಿ ಬಾಳುವಂಥದ್ದು ದೊಡ್ಡ ವಿಷಯವೇ ಇಲ್ಲ. ಆದರೆ ಅವರು ಯಾರು ಎಂಬುದಾಗಿ ಬೇರೆಯವರಿಗೆ, ಕೆಲವರಿಗೆ ಗೊತ್ತಿರುತ್ತದೆ. ಅದೇ ರೀತಿಯಾಗಿ ಜನರ ಮುಂದೆ ಸಾಕ್ಷಿ ಪಡೆಯಬೇಕೆಂದು ನೆನೆಸಬೇಡಿರಿ. ನಾನು ಹೇಳುತ್ತೇನೆ, ದೇವರ ಮುಂದೆ ಸಾಕ್ಷಿಯನ್ನು ಪಡೆಯಿರಿ. ಜನರ ಮುಂದೆ ತಾನಾಗಿಯೇ ಸಾಕ್ಷಿ ಬರುತ್ತದೆ. ಯಾಕಂದ್ರೆ ಅವರೇ ನಮ್ಮ ಕುರಿತಾಗಿ ಸಾಕ್ಷಿಯನ್ನು ಕೊಡುತ್ತಾರೆ. ಅವರೇ ಹೇಳುತ್ತಾರೆ, ಈತನು ನನಗೆ ಪ್ರಿಯ ಮಗನು ಎಂಬುದಾಗಿ. ಅವರೇ ಹೇಳುತ್ತಾರೆ, ಇಂತಹ ಸಾತ್ವಿಕ ಮನುಷ್ಯನು ಯಾರೂ ಇಲ್ಲ ಎಂಬುದಾಗಿ. ಅವರೇ ಹೇಳುತ್ತಾರೆ, ಉತ್ತಮನು, ಸನ್ಮಾರ್ಗಿಯು, ಯಥಾರ್ಥವಂತ ಇವನ ಹಾಗೆ ಒಬ್ಬರೂ ಇಲ್ಲ ಎಂಬುದಾಗಿ ಅವರೇ ಹೇಳುತ್ತಾರೆ. ನಾವು ಸಾಕ್ಷಿ ಪಡೆಯಬೇಕಾಗಿರುವುದು, ವಾಸನೆ ಬೀಸಬೇಕಾಗಿರುವುದು ಎಲ್ಲಿ ಗೊತ್ತಾ? ದೇವರ ಮುಂಭಾಗದಲ್ಲಿ. ನನ್ನನ್ನು ಅತ್ತೆ ಹೊಗಳಲಿಲ್ಲ, ಸೊಸೆ ಹೊಗಳಲಿಲ್ಲ, ನನ್ನ ಗಂಡ ಹೊಗಳಲಿಲ್ಲ, ಯಾರೇ ಹೊಗಳದೇ ಇದ್ದರೂ ಕೂಡ ಚಿಂತಿಸಬೇಡಿ. ಕರ್ತನು ಹೊಗಳುತ್ತಿದ್ದಾರಾ ನೋಡಿ. ಒಂದು ದಿನ ಎಲ್ಲರೂ ಕೂಡ ನಿಮ್ಮನ್ನು ಹೊಗಳುವಂತಹ ದಿನ ಬರುತ್ತದೆ. ಆ ಹಂತಕ್ಕೆ ಬರುವುದಾದರೆ ಎಲ್ಲರೂ ಕೂಡ ಹೊಗಳುತ್ತಾರೆ. ಈಗ ನಾವೆಲ್ಲರೂ ಕೂಡ ಯಾವುದನ್ನು ಎದುರು ನೋಡುತ್ತಿದ್ದೇವೆ? ಸಹೋದರಿಗಳೊಂದು ಚಿಕ್ಕ ಹೊಗಳಿಕೆಯನ್ನು ಎದುರು ನೋಡುತ್ತಾರೆ. ಏನು ಎದುರು ನೋಡುತ್ತಾರೆ ಗೊತ್ತಾ? ಅಡುಗೆಯನ್ನು ಮಾಡಿ ಅವರು ತಿನ್ನುವಾಗ ಒಂದೇ ಒಂದು ಮಾತು ಚೆನ್ನಾಗಿತ್ತು ಎಂಬುದಾಗಿ ಹೇಳಿದ್ರೆ ಆ ತಾಯಿಗೆ ಏನಾಗುತ್ತದೆ? ಬಹಳ ಸಂತೋಷ. ಆದರೆ ಅವ್ರು ಎಕ್ಸ್ಪೆಕ್ಟ್ ಮಾಡುವಂಥದ್ದೆಲ್ಲ ಒಂದೇ ಒಂದು, ಏನು ಗೊತ್ತಾ? ಆ ಒಂದು ಸಾಕ್ಷಿ ಚೆನ್ನಾಗಿದೆ ಎನ್ನುವಂಥದ್ದು. ನಾನು ಹೇಳುತ್ತೇನೆ, ಯಾರು ಹೊಗಳುತ್ತಾರೆ, ಯಾರು ಹೊಗಳುವುದಿಲ್ಲ ಎಂಬುದಾಗಿ ಅದರ ಕುರಿತಾಗಿ ಚಿಂತಿಸಲೇಬೇಡಿ. ಅವರು ಹೊಗಳುತ್ತಾರೆ, ಹೊಗಳುವುದಿಲ್ಲ. ಕೆಲವರಿಗೆ ಒಂದು ಗುಣ ಇರುತ್ತದೆ, ಅವರು ಹೊಗಳುವುದೇ ಗೊತ್ತಿರುವುದಿಲ್ಲ, ಅವರಿಗೆ ಹೇಳುವುದಕ್ಕೆ ಬರುವುದಿಲ್ಲ, ಅವರ ಲೈಫಲ್ಲೇ ಗೊತ್ತಿರುವುದಿಲ್ಲ. ಆದರೆ ಮನಸ್ಸಲ್ಲೇ ಅಂದುಕೊಳ್ಳುತ್ತಾರೆ. ಇನ್ನೊಬ್ಬ ಇದ್ದಾನೆ, ಅವರಿಗಿಂತಲೂ ಮೋಸ. ಹೆಂಡತಿ ಹತ್ರ ಹೇಳುವುದಿಲ್ಲ, ಊರಲ್ಲೆಲ್ಲ ಹೇಳುತ್ತಾನೆ, ನನ್ನ ಹೆಂಡತಿ ಅಡುಗೆ ಹಾಗೆ ಇಲ್ಲ, ಆಕೆ ರಸಂ ಮಾಡಿದ್ರೆ ಅಷ್ಟು ಸೂಪರಾಗಿ ಮಾಡ್ತಾಳೆ. ಆ ರೀತಿ ಊರಲ್ಲೇ ಹೇಳುತ್ತಾನೆ, ಆದರೆ ಈಕೆ ಹತ್ರ ಹೇಳುವುದಿಲ್ಲ. ಅರ್ಥವಾಗುತ್ತಿದೆಯಾ? ಇದರಿಂದ ಏನು ಸಮಸ್ಯೆ ಅಂದರೆ, ಊರಲ್ಲೆಲ್ಲ ಅವನಿಗೆ ಒಳ್ಳೆಯ ಹೆಸರು ಸಿಗುತ್ತದೆ, ಈ ತಾಯಿಗೆ ಮಾತ್ರ ಕೆಟ್ಟ ಹೆಸರು ಸಿಗುತ್ತದೆ. ಹಾಗಾದರೆ ನಮ್ಮ ಸಾಕ್ಷಿಯನ್ನು ಯಾರು ಹೇಳುವುದಿಲ್ಲವೋ ಇನಿಯನ್ನು ಮೇಲೆ ನಿಂತು ನೋಡುತ್ತಲೇ ಇದ್ದಾರೆ. ಅವರು ಖಂಡಿತವಾಗಿ ನಮ್ಮ ಕುರಿತಾಗಿ ತಂದೆಯ ಮುಂದೆ ಒಂದು ದಿನ ಸಾಕ್ಷಿ ಹೇಳುತ್ತಾರೆ. ಹಾಲೆಲೂಯ. ಸರಿ, ಇದನ್ನು ಮೀರಿ ಇನಿಯನು ಯಾಕೆ ತೋಟದೊಳಕ್ಕೆ ಬರುತ್ತಾರೆ? ಅದೇ ಬಹಳ ಮುಖ್ಯ. ಆ ವಾಕ್ಯವನ್ನು ಓದಿರಿ. ನಾವು ಕಡೆಯದಾಗಿ ಇದನ್ನು ಓದಿ ಮುಗಿಸೋಣ. ಬಡಗಣ ಗಾಳಿಯೇ ಬೀಸು, ತೆಂಕಣ ಗಾಳಿಯೇ ಬಾ, ನನ್ನ ತೋಟದ ಸುಗಂಧಗಳು ಹರಡುವ ಹಾಗೆ ಅದರ ಮೇಲೆ ಸುಳಿದಾಡು. ಇನಿಯನು ತನ್ನ ತೋಟದೊಳಗೆ ಸೇರಿ ತನ್ನ ಉತ್ತಮ ಫಲಗಳನ್ನು ತಾನೇ ಭುಜಿಸಲಿ. ಯಾತಕ್ಕಾಗಿ ಬರುತ್ತಾ ಇದ್ದಾರೆ ಇವರು? ತಿನ್ನುವುದಕ್ಕಾಗಿ ಬರುತ್ತಿದ್ದಾರೆ. ಯಾಕೆ ಬರುತ್ತಿದ್ದಾರೆ? ತಿನ್ನುವುದಕ್ಕೆ ಬರುತ್ತಿದ್ದಾರೆ. ಏನನ್ನು ತಿನ್ನುವುದಕ್ಕೆ? ಫಲ ಎನ್ನುವಂಥದ್ದೇನು? ಈಗ ತೋಟ ಇದೆ, ನಿಮ್ಮ ಮನೆಯ ಒಂದು ತೋಟ, ನೀವೇ ಒಂದು ತೋಟ, ಸಭೆ ಎನ್ನುವಂಥದ್ದು ತೋಟ, ಎಲ್ಲ ತೋಟ. ಈಗ ಯಾತಕ್ಕಾಗಿ ಇಲ್ಲಿ ಬರುತ್ತಾ ಇದ್ದಾರೆ? ಯಾಕೆ ಫಲವನ್ನು ತಿನ್ನುವುದಕ್ಕೆ ಬರುತ್ತಾ ಇದ್ದಾರೆ? ಫಲ ಅಂದರೆ ಏನೆಂಬುದಾಗಿ ಓದಿರಿ. ಯೆಶಾಯನ ಪ್ರವಾದನೆಯ ಪುಸ್ತಕ 5ನೇ ಅಧ್ಯಾಯ 2ನೇ ವಾಕ್ಯವನ್ನು ಓದಿರಿ. ಯೆಶಾಯ 5:2. ಅವನು ಅದನ್ನು ಅಗೆತೆ ಮಾಡಿ ಕಲ್ಲುಗಳನ್ನು ತೆಗೆದುಹಾಕಿ ಒಳ್ಳೊಳ್ಳೆಯ ದ್ರಾಕ್ಷಿಯ ಸಸಿಗಳನ್ನು ನೆಟ್ಟು ಮಧ್ಯದಲ್ಲಿ ಬುರುಜನ್ನು ಕಟ್ಟಿ ದ್ರಾಕ್ಷಿಯ ತೊಟ್ಟಿಯನ್ನು ಕೊರೆಯಿಸಿ ಮಾಡಿಕೊಂಡು ತೋಟವು ಒಳ್ಳೆ ದ್ರಾಕ್ಷಿ ಹಣ್ಣನ್ನು ಕೊಡುವುದೆಂದು ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣು ಬಿಟ್ಟಿತು. ಅಲ್ಲಿ ಏನೆಂಬುದಾಗಿ ಬರೆದಿದೆ? ಒಳ್ಳೆಯ ದ್ರಾಕ್ಷಿಯ ಹಣ್ಣು ಕೊಡುತ್ತದೆ ಎಂಬುದಾಗಿ ಎದುರು ನೋಡುತ್ತಿರಲು ಅದು ಹೊಲಸು ಹಣ್ಣು ಬಿಟ್ಟಿತು. ಹಾಗಾದ್ರೆ ಯಾತಕ್ಕಾಗಿ ಬಂದರು ಅವರು? ಒಳ್ಳೆಯ ದ್ರಾಕ್ಷಿಯ ಹಣ್ಣನ್ನು ತಿನ್ನುವುದಕ್ಕೋಸ್ಕರವಾಗಿ ಅವರು ಬಂದರು. ಆದರೆ ಅದೋ ಹೊಲಸು ಹಣ್ಣನ್ನು ತಂದಿತ್ತು. ಒಳ್ಳೆಯ ದ್ರಾಕ್ಷಿ ಹಣ್ಣಂದ್ರೇನು, ಹೊಲಸಾದ ಹಣ್ಣಂದ್ರೇನು? ಓದಿರಿ, 7ನೇ ವಾಕ್ಯವನ್ನು ಓದಿರಿ. ಸೇನಾಧೀಶ್ವರನಾದ ಯೆಹೋವನ ದ್ರಾಕ್ಷಿಯ ತೋಟವು ಇಸ್ರಾಯೇಲರ ಮನೆತನ, ಯೆಹೂದದ ಜನವು ಆತನ ಇಷ್ಟದ ಗಿಡವೇ. ಆತನು ನ್ಯಾಯವನ್ನು ನಿರೀಕ್ಷಿಸಿದಾಗ ಆಹಾ, ಒಳ್ಳೆಯ ಹಣ್ಣು ಅಂದರೇನು? ನ್ಯಾಯ. ಸಿಕ್ಕಿದ್ದು ನರಹತ್ಯವೇ. ಧರ್ಮವನ್ನು ಎದುರು ನೋಡಿದಾಗ ಆಹಾ, ದೊರಕಿದ್ದು ಅರಚಾಟವೇ. ಹಾಗಾದರೆ ಒಳ್ಳೆಯ ಹಣ್ಣು ಎನ್ನುವಂಥದ್ದು ಯಾವುದನ್ನು ತಿಳಿಸುತ್ತದೆ? ನೀತಿ ಹಾಗೂ ನ್ಯಾಯ. ಹೊಲಸು ಹಣ್ಣು ಎನ್ನುವಂಥದ್ದು ನರಹತ್ಯ, ಅರಚಾಟ. ತೋಟದೊಳಗೆ ದೇವರು ಬರುವಾಗ, ನಿಮ್ಮಲ್ಲಿ ದೇವರು ಬರುವಾಗ ಅವರು ಎದುರು ನೋಡುವಂಥದ್ದೇನು ಗೊತ್ತಾ? ನೀತಿ ನ್ಯಾಯವುಳ್ಳವರಾಗಿ ನಾವು ಇದ್ದೇವಾ?
ಅದುವೇ ಕರ್ತನ ಎದುರು ನೋಡುವಂಥದ್ದು. ನಮ್ಮ ಪ್ರಕಾರವಾಗಿ ನೀತಿ ಅಂದರೆ ಏನು? ನೀತಿ ಅಂದರೆ ಏನು? ಬೈಬಲ್ನಲ್ಲಿ ಅನೇಕ ನೀತಿ ಇದೆ. ಆದರೆ ನಮಗೆ ನೀತಿ ಅಂದರೆ ಏನು? ನಾನು ನ್ಯಾಯ ನೀತಿಯಿಂದ ನಡೆದುಕೊಂಡಿದ್ದೇನೆ. ನಾನು ಅವರಿಗೆ ಒಳ್ಳೆಯ ಆಹಾರ ಹಾಕಿದೆ. ಬರುವವರನ್ನು ಬಾ ಅಂತ ಕರೆದೆ ಅಲ್ವಾ? ನಾನು ಎಷ್ಟು ನೀತಿಯುಳ್ಳವನಾಗಿದ್ದೇನೆ, ನ್ಯಾಯವುಳ್ಳವನಾಗಿದ್ದೇನೆ. ಅವರು ಯಾಕೆ ನೀರು ಕೊಡಲಿಲ್ಲ ಅಂತ ಕೇಳುತ್ತೇವೆ. ಆದರೆ ದೇವರ ಪ್ರಕಾರವಾಗಿ ಇದು ನೀತಿ ನ್ಯಾಯ ಅಲ್ಲ. ದೇವರ ಪ್ರಕಾರವಾಗಿ ಅನೇಕ ನೀತಿ ಇದೆ. ಅವನು ಅದನ್ನು ನಂಬಿದನು, ಕರ್ತನು ಅದನ್ನು ನೀತಿ ಎಂದು ಎಣಿಸಿದರು. ಹಾಗಾದರೆ ನೀತಿ ಎನ್ನುವಂಥದ್ದು ನಂಬಿಕೆಯನ್ನು ಸೂಚಿಸುತ್ತದೆ. ಈಗ ಸ್ನಾನಿಕನಾದ ಯೋಹಾನನಿಗೆ ಯೇಸು ಹೇಳುತ್ತಾರೆ, ಈಗ ನೀನು ಇದಕ್ಕೆ ಸ್ಥಳ ಮಾಡಿಕೊಡಿದೆಲ್ಲವೂ ಕೂಡ ಧರ್ಮಶಾಸ್ತ್ರವನ್ನು ನೆರವೇರಿಸಬೇಕಾಗಿದೆ. ಹಾಗಾದರೆ ವಿಧೇಯತೆಯು ಏನಾಗಿದೆ? ನೀತಿಯಾಗಿದೆ. ಹಾಗಾದರೆ ದೇವರು ನಮ್ಮಿಂದ ಎದುರು ನೋಡುವಂತಹ ಕೆಲವು ವಿಧೇಯತೆ, ಕೆಲವು ನಂಬಿಕೆ, ಆತ್ಮೀಕ ಫಲ ಎಂಬುದಾಗಿ ಇಟ್ಟುಕೊಳ್ಳಬಹುದು. ಇದೆಲ್ಲವನ್ನು ಕೂಡ ದೇವರು ಎದುರು ನೋಡುತ್ತಾ ನಮ್ಮ ಬಳಿ ಬರುತ್ತಾರೆ. ಇದು ನಮ್ಮ ಬಳಿಯಲ್ಲಿ ಇದೆಯಾ? ಇದು ನಮ್ಮ ಹತ್ರ ಇದೆಯಾ? ಇಸ್ರಾಯೇಲ್ಯರ ಬಳಿ ಅದನ್ನೇ ಎದುರು ನೋಡಿದ್ರಂತೆ. ಆದರೆ ಅವರ ಬಳಿ ಏನಿತ್ತು? ನರಹತ್ಯ, ಅರಚಾಟ. ಅವರೇ ಹೇಳುತ್ತಾರೆ, ನಾನು ಎದುರು ನೋಡಿದ್ದು ನ್ಯಾಯ ನೀತಿ, ಅದು ಅರಚಾಟವಾಗಿದೆ. ನಾನು ಎದುರು ನೋಡಿದ್ದು ನ್ಯಾಯ, ಈಗೋ ನರಹತ್ಯ. ಐಗುಪ್ತ್ಯದಿಂದ ಬಿಡುಗಡೆ ಮಾಡಿ ಕರೆದುಕೊಂಡು ಬರುತ್ತಾರೆ. ಕರೆದುಕೊಂಡು ಬಂದಂತಹ ವಿಧ ಇದೆ ನೋಡಿರಿ. ಅದಕ್ಕೆ ಅವರು ಜೀವಿತವೆಲ್ಲ ಅವನ ಮುಂದೆ ಭಯದಿಂದ ಇದ್ದರು. ಅವರ ಮಧ್ಯದಲ್ಲಿ 10 ಕಾರ್ಯಗಳನ್ನು ಮಾಡಿ ದೇವರು ಆಚೆ ಕರೆತರುತ್ತಾರೆ. ಕರೆದುಕೊಂಡು ಬಂದು ಕೆಂಪು ಸಮುದ್ರ ವಿಭಾಗಿಸಿ, ಆ ಕೆಂಪು ಸಮುದ್ರದಲ್ಲಿ ಐಗುಪ್ತ್ಯರನ್ನು ನಾಶ ಮಾಡಿ, ಹಾಗೆ ಅರಣ್ಯದ ಮಾರ್ಗದಲ್ಲಿ ಅಗ್ನಿಸ್ತಂಭ, ಮೇಘಸ್ತಂಭ. ಎಷ್ಟು ಜೈಜಾಂಟಿಕ್ ಆಗಿ ಕೆಲಸ ನಡೆಯುತ್ತಾ ಇದೆ ನೋಡಿ. ಹಾಗೆ ನಡೆಯುತ್ತಾ ಇದೆಯಲ್ಲ. 2ನೇ ತಿಂಗಳು 15ನೇ ತಾರೀಕು ಕೇಳುತ್ತಾನೆ, ಊಟನೇ ಇಲ್ಲ. ಇಷ್ಟೊಂದು ಅದ್ಭುತವನ್ನೆಲ್ಲ ಮಾಡಿ ಕರೆತರುತ್ತಾರೆ. 2ನೇ ತಿಂಗಳು 15ನೇ ತಾರೀಕು ಗುಣುಗುಟ್ಟುವುದಕ್ಕೆ ಆರಂಭಿಸುತ್ತಾನೆ. ನಮಗೆ ಏನಿಲ್ಲ? ಊಟ ಇಲ್ಲ. ನಂತರ ಹೇಳುತ್ತಾನೆ, ನಮಗೆ ಮಾಂಸ ಇಲ್ಲ. ಆಮೇಲೆ ಹೇಳುತ್ತಾರೆ, ನೀರಿಲ್ಲ. ಈಗ ದೇವರು ಹೇಳುತ್ತಾರೆ, ಇಷ್ಟೊಂದು ಅದ್ಭುತವನ್ನು ಮಾಡಿದಂತಹ ನಾನು ಇದೆಲ್ಲವೂ ಕೂಡ ಸಾಧಾರಣವಾದ ನೀರು, ಒಂದು ಆಹಾರವನ್ನು ಕೂಡ ಕೊಡಲಿಕ್ಕೆ ಆಗದೆ ನಿಮ್ಮನ್ನು ಆಚೆ ಕರೆತನ್ನ. ಐಗುಪ್ತದಲ್ಲಿರುವಂತಹ ಚೊಚ್ಚಲ ಮಕ್ಕಳಿನಿಂದ ಆ ಮೃಗದ ತನಕ ಚೊಚ್ಚಲ ಮಕ್ಕಳ ಸಂಹಾರ ನಡೆದಿದೆ. ಇಷ್ಟೊಂದನ್ನು ಮಾಡಿದಂತಹ ನಾನು, ಕೆಂಪು ಸಮುದ್ರವನ್ನು ವಿಭಾಗಿಸಿದಂತಹ ನಾನು, ನಿಮಗೆ ಆಹಾರ ಕೊಡುವುದಕ್ಕೆ ನನ್ನಿಂದ ಆಗುವುದಿಲ್ವಾ? ಇವತ್ತು ನಾವು ದೇವರನ್ನು ಈ ರೀತಿಯಾಗಿ ಚಿತ್ರೀಕರಿಸಿದ್ದೇವೆ. ಅವರು ಬೇರೆ ರೀತಿ, ನಾವು ಬೇರೆ ರೀತಿ. ನಾನು ಹೇಳುತ್ತೇನೆ, ಅವರಿಗಿಂತಲೂ ಕೂಡ ನಾವೇ ಕ್ರೂರವಾದವರು. ಗೊತ್ತಾ? ಯಾಕೆ ಗೊತ್ತಾ? ಅವರು ಕೇಳಿದ್ದು ಬರೀ ಊಟ ಮತ್ತು ನೀರು, ಸ್ವಲ್ಪ ಆಸೆಪಟ್ಟು ನಾನ್ ವೆಜ್ಜು, ಅದನ್ನು ಬಿಟ್ಟು ಬೇರೆ ಏನನ್ನು ಕೂಡ ಕೇಳಿಲ್ವಲ್ಲ. ದೇವರೇ ಇಷ್ಟು ವರ್ಷ ಹಿಂಬಾಲಿಸಿ ಬಂದಿದ್ದೇವೆ, ನಮಗೇನು ಸಿಗುತ್ತದೆ? ಒಂದು ಮನೆ ಕೊಡಲಿಲ್ಲ, ಒಂದು ಕಾರು ಕೊಡಲಿಲ್ಲ. ಸರಿ, ನಾವು ನಡೆದುಕೊಂಡು ಹೋಗುತ್ತಲೇ ಇದ್ದೇವಲ್ಲ. ಒಬ್ಬೊಬ್ಬರಿಗೆ 2 ರಥವನ್ನು ಕೊಡುತ್ತೀರಾ? ಅವ್ರು ಏನನ್ನು ಕೂಡ ಕೇಳುವುದಿಲ್ಲ. ಅವನು ಕೇಳಿದ್ದೆಲ್ಲ ನೀರು, ಆಹಾರ, ಜಾಸ್ತಿ ಅಂದರೆ ನಾನ್ ವೆಜ್. ಇದನ್ನು ಬಿಟ್ಟು ಏನು ಕೇಳ್ದ ಅವನು? ಬೇರೆ ಏನನ್ನೂ ಕೇಳಲಿಲ್ಲ. ಈಗ ನೋಡಿ, ಇದೆಲ್ಲವನ್ನು ಕೂಡ ನಮಗೆ ಅವರು ಕೊಟ್ಟಿದ್ದಾರೆ. 1 ತಿಂಗಳು ಆಹಾರ ಮಾಡುವುದಕ್ಕೆ ಬೇಕಾದಂಥ ದಿನಸಿ ಸಾಮಾನು ಮನೆಯಲ್ಲಿ ಕಡಿಮೆ ಪಕ್ಷ ಅಂದರೂ 15 ದಿನಕ್ಕೆ ಬೇಕಾದಂಥದ್ದು ಇದೆ. 2 ದಿನಕ್ಕೆ ಆಗುವಂಥ ಅಡುಗೆ ಮಾಡಿದಂಥ ಆಹಾರ ಎಲ್ಲಿದೆ? ಫ್ರಿಡ್ಜಲ್ಲಿ ಇದೆ. ಅಡುಗೆ ಮಾಡದೇ ಇರುವಂಥ ವಸ್ತುಗಳು 15 ದಿನದ ಎಲ್ಲಿದೆ? ಮನೆಯಲ್ಲಿ ಇದೆ. ನಾವು ಅಷ್ಟರ ಮಟ್ಟಿಗೆ ಸ್ಟೋರ್ ಮಾಡುವಂಥ ಹಂತಕ್ಕೆ ಬಂದಿದ್ದೇವೆ. ಡ್ರೆಸ್ಸನ್ನು ತೆಗೆದುಕೊಳ್ಳಿ, ಇಡೀ ಜೀವಿತಕ್ಕೆ ಬೇಕಾದಂಥ ಡ್ರೆಸ್ ಎಲ್ಲಿದೆ? ಬೀರೋದಲ್ಲಿ ಇದೆ. ಇಷ್ಟೊಂದೆಲ್ಲ ಕೊಟ್ಟಿದ್ದಾರೆ. ಈಗ ನಮಗೇನು ಅವಶ್ಯ? ನಮ್ಮ ಅಗತ್ಯತೆ ಏನು? ಬರುವಂತಹ ತಿಂಗಳು 1ನೇ ತಾರೀಕು ಏನಾಗುತ್ತದೆ? ನಾವು ಬಾಡಿಗೆ ಕಟ್ಟುವುದಕ್ಕೆ ಆಗುತ್ತದಾ? ನಮ್ಮ ಅವಶ್ಯಕತೆ ಏನು? ಹೀಗೆ ಬರೀ ಬಾಡಿಗೆ ಕೊಡುತ್ತಲೇ ಇದ್ದೇವಲ್ಲ. ನಮಗೆಂಬುದಾಗಿ ಒಂದು ಸ್ವಂತ ಮನೆಯೂ ಕೂಡ ಇಲ್ವಲ್ಲ. ನಮಗೆ ಅಂತ ಗಾಡಿ ಇಲ್ವಲ್ಲ. ದೇವರು 2 ವೀಲರ್ ಕೊಡುತ್ತಾರೆ. ಬರೀ 2 ವೀಲರಲ್ಲಿ ಹೋಗುತ್ತಾ ಇದ್ದೇವೆ. 4 ವೀಲರ್ ಕೊಡುತ್ತಾರೆ. 4 ವೀಲರ್ಗೆ ಪೆಟ್ರೋಲ್ ಹಾಕಿಸುವುದಕ್ಕೆ ಬಹಳ ಕಾಸ್ಟ್ಲಿ ಆಗಿದೆ. ಡೀಸೆಲ್ ಕಾರ್ ಬೇಕು, ಡೀಸೆಲ್ ಕಾರ್ ಕೊಡುತ್ತಾರೆ. ಡೀಸೆಲ್ ಗಾಡಿ ಬಹಳ ಖರ್ಚು. ಎಲೆಕ್ಟ್ರಿಕಲ್ ಗಾಡಿ ಕೊಟ್ಟರೆ ಚೆನ್ನಾಗಿರುತ್ತದೆ. ಈಗ ಇದರ ಹೆಸರು ಆಚಾರ ಅಲ್ವಾ? ಈಗ ನಮ್ಮ ಎಲ್ಲ ಅವಶ್ಯಕತೆಯನ್ನು ಅವರು ಸಂಧಿಸಿದ್ದಾರೆ. ಅವರು ಮತ್ತೆ ಹೇಳುತ್ತಾರೆ, 1 ದಿನಕ್ಕೆ ಬಿಟ್ಟರೆ 2ನೇ ದಿನಕ್ಕೆ ನನ್ನ ಹತ್ರ ಕೇಳಬೇಡ ಎಂದು ಹೇಳುತ್ತಾರೆ. ಹೌದು ತಾನೇ? ನಾಳೆ ಕುರಿತಾಗಿ ಚಿಂತಿಸಬೇಡ ಎಂದು ಹೇಳುತ್ತಾರೆ. ಮನ್ನಾ ಇವತ್ತಿಗೆ ತೆಗೆದುಕೋ, ನಾಳೆಗೆ ಬೇಡ ಅನ್ನುತ್ತಾರೆ. ಇವತ್ತು ಕೊಟ್ಟಂತಹ ನಾನು ನಾಳೆ ಕೊಡುತ್ತೇನೆ ಎಂದು ಹೇಳುತ್ತಾರೆ. ಕಾಗೆಯ ಮೂಲಕವಾಗಿ ಮಾಂಸವನ್ನು ಕಳುಹಿಸಿದಂತಹ ದೇವರು 1 ವಾರಕ್ಕೆ ಆಗುವಷ್ಟು ಆಹಾರವನ್ನು ಕಾಗೆ ಮೂಲಕ ಏನು ಮಾಡಬಹುದಾಗಿತ್ತು? ಕಳುಹಿಸಬಹುದಾಗಿತ್ತು. ಡೈಲಿ ಬೆಳಗ್ಗೆ ಸಾಯಂಕಾಲ ಕಾಗೆ ಬರುತ್ತದೆ. ಆ ಅರಣ್ಯದಲ್ಲಿ ಇಸ್ರಾಯೇಲ್ಯರು ಇರುವುದಕ್ಕಿಂತಲೂ ದೇವರು ನಮ್ಮನ್ನು ಅಧಿಕವಾಗಿ ಆಶೀರ್ವದಿಸಿದ್ದಾರೆ. ಅವರಿಗೆ ಇದ್ದಂಥ ಎಲ್ಲದಕ್ಕಿಂತಲೂ ದೇವರು ಅಧಿಕವಾಗಿ ಕೊಟ್ಟಿದ್ದಾರೆ. ಯೋಚಿಸಿ ನೋಡಿರಿ, ಇಷ್ಟೊಂದು ಆಶೀರ್ವಾದ ಮಾಡಿದಂತಹ ದೇವರ ಮುಂಭಾಗದಲ್ಲಿ ಒಳ್ಳೆಯ ಫಲಗಳಿದೆಯಾ? ಆ ವಾಕ್ಯ ಹೇಳುತ್ತದೆ ಪರಮಗೀತ ಪುಸ್ತಕದಲ್ಲಿ. ಅವರು ಯಾತಕ್ಕಾಗಿ ಬರುತ್ತಾರೆ ಅಂದ್ರೆ, ವಾಕ್ಯವನ್ನು ನೋಡಿರಿ, ಎನ್ನಿನಿಯನು ತನ್ನ ತೋಟದೊಳಗೆ ಸೇರಿ ತನ್ನ ಉತ್ತಮ ಫಲಗಳನ್ನು ತಾನೇ ಭುಜಿಸಲಿ. ಬರೀ ಫಲ ಅಲ್ಲ, ಯಾವ ಫಲ? ಉತ್ತಮವಾದ ಫಲ. ಅವರು ನಾರ್ಮಲ್ ಆದ ಫ್ರೂಟ್ ಅನ್ನು ತಿನ್ನುವಂತಹ ದೇವರಲ್ಲ. ಕಾಯಿನನ್ನು ಕೊಟ್ಟಂತ ಕಾಣಿಕೆಗೂ ಹೆಬೇಲನ್ನು ಕೊಟ್ಟಂತ ಕಾಣಿಕೆಗೆ ಏನ್ ಗೊತ್ತಾ ವ್ಯತ್ಯಾಸ? ಕಾಯಿನನ್ನು ಕೊಟ್ಟಂತ ಕಾಣಿಕೆಯಲ್ಲಿ ವಾಕ್ಯ ಹೇಳುತ್ತದೆ, ನೆಲದ ಪೈರುಗಳಲ್ಲಿ ಕೆಲವನ್ನು ತೆಗೆದುಕೊಂಡ,
ಆದರೆ ಹೆಬೇಲನು ಏನ್ ಮಾಡ್ದ ಗೊತ್ತಾ? ಹೆಬೇಲನು ತನ್ನ ಹಿಂಡಿನಿಂದ ಚೊಚ್ಚಲ ಕುರಿಗಳನ್ನು ಕಾಣಿಕೆಯಾಗಿ ಅರ್ಪಿಸಿದನು. ದಿ ಬೆಸ್ಟ್. ಯೇಸು ಕ್ರಿಸ್ತನು ತಿನ್ನುವಂತ ಆಹಾರ ದಿ ಬೆಸ್ಟ್. ಅವರು ಎದುರು ನೋಡುತ್ತಾ ಇರುವಂತ ಆತ್ಮಿಕ ಜೀವಿತ ದಿ ಬೆಸ್ಟ್. ಅವರು ಎದುರು ನೋಡುತ್ತಾ ಇರುವಂತ ನಂಬಿಕೆ ದಿ ಬೆಸ್ಟ್. ಅವರು ಕರೆದುಕೊಂಡು ಹೋಗುವಂತ ಭಕ್ತರು ದಿ ಬೆಸ್ಟ್. ಅವರು ಅದನ್ನೇ ಎದುರು ನೋಡುತ್ತಾ ಇದ್ದಾರೆ. ಏನೋ ಸುಮ್ಮನೆ ಇದ್ದರೆ ಸಾಕು, ದೇವರು ಹಾಗೆ ಕರೆದುಕೊಂಡು ಹೋಗುತ್ತಾರೆ. ಏನೋ 2-3 ಪಾಪ ಮಾತ್ರ ಇದೆ. ದೇವರು ಬಹಳ ಒಳ್ಳೆಯವರು. ಹೋಗುವಾಗ ಲೆಕ್ಕವನ್ನು ನೋಡುವುದಿಲ್ಲ. ಕೆಲವು ಟೀಚರ್ಸ್ ಇರುತ್ತಾರೆ, ನೀವು ನೋಡಿರುತ್ತೀರ ಸ್ಕೂಲಲ್ಲಿ, 32 ಮಾರ್ಕ್ಸ್ ತೆಗೆದುಕೊಂಡಿದ್ರೆ 3 ಮಾರ್ಕ್ಸ್ ಇನ್ನೂ ಎಕ್ಸ್ಟ್ರಾ ಹಾಕಿ ಕಳಿಸುತ್ತಾರೆ. ಅಯ್ಯೋ, ಹತ್ತಿರ ಬಂದಿದ್ದಾನೆ, ಸುಮ್ಮನೆ ಯಾಕೆ ಫೇಲ್ ಮಾಡುವುದು, 1-2 ಮಾರ್ಕ್ಸ್ ಹಾಕಿ ಏನ್ ಮಾಡೋಣ, ಪಾಸ್ ಮಾಡೋಣ ಎಂಬುದಾಗಿ. ನಮ್ಮ ದೇವರಿದ್ದಾರಲ್ಲ, 34 ತೆಗೆದುಕೊಂಡ್ರು ಕೂಡ ಅವರು ಕರೆದುಕೊಂಡು ಹೋಗುವುದಿಲ್ಲ. 34 ತೆಗೆದುಕೊಂಡಿದ್ದರೂ ಕೂಡ ಅವರು ಕರೆದುಕೊಂಡು ಹೋಗುವುದಿಲ್ಲ. ಯಾಕಂದ್ರೆ ಅವರು ಒಂದು ಕಡೆ ಕೃಪೆಯುಳ್ಳವರು, ಇನ್ನೊಂದು ಕಡೆ ನೀತಿಯುಳ್ಳ ನ್ಯಾಯಾಧಿಪತಿ. ಅವರು ಇಟ್ಟಿರುವಂಥದ್ದೇ ಬಹಳ ಕಡಿಮೆ. ಅವರು ಇರುವಷ್ಟರ ಮಟ್ಟಿಗೆ ಪರಿಶುದ್ಧತೆ ಎದುರು ನೋಡಿದ್ರೆ ಯಾರು ಕೂಡ ಹೋಗುವುದಕ್ಕೆ ಆಗುವುದಿಲ್ಲ. ಹೌದು ತಾನೇ? ಅವರು ಎಕ್ಸ್ಪೆಕ್ಟ್ ಮಾಡುತ್ತಾ ಇರುವಂತಹ ಪರಿಶುದ್ಧತೆ ಅವರಷ್ಟು. ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ. ಅಷ್ಟರ ಮಟ್ಟಿಗೆ ಎದುರು ನೋಡಿದ್ರೆ ಯೇಸು ಕ್ರಿಸ್ತನು ಮಾತ್ರವೇ, ಬೇರೆ ಯಾರು ಪರಲೋಕಕ್ಕೆ ಹೋಗುವುದಕ್ಕೆ ಆಗಲ್ಲ. ಈಗ ಅವರು ಇಟ್ಟಿರುವಂಥದ್ದು ಏನು ಗೊತ್ತಾ? ಮಿನಿಮೈಸ್ 35 ಮಾತ್ರ. ಕೆಲವು ಅನ್ಯರನ್ನು ನೋಡಿರಿ, ಅವರು ತೆಗೆದುಕೊಂಡು ಹೋಗುವಾಗಲೇ ನೋಡಿರಿ, ಒಂದು ಚಿಕ್ಕ ಚೀಲವನ್ನು ಹಾಕಿಕೊಂಡಿರುತ್ತಾರೆ. ಯಾರ ಮನೆಯಲ್ಲೂ 2 ದಿನಕ್ಕೂ ಮೇಲ್ಪಟ್ಟು ತಂಗುವುದಿಲ್ಲ. ಯೇಸು ವಾಕ್ಯದಲ್ಲಿ ಹೇಳಿರುವುದನ್ನು ಹಾಗೆ ಫಾಲೋ ಮಾಡುತ್ತಾರೆ. ಆದರೆ ಅವರಿಗೆ ಗೊತ್ತಿಲ್ಲದೆ ಇರುವಂಥದ್ದು ಒಂದು, ಯೇಸು ಕ್ರಿಸ್ತನು ದೇವರಲ್ಲ ಎನ್ನುವಂಥದ್ದು. ಈಗ ಹೇಳಿರಿ, ಯಾರು ನೀತಿಯುಳ್ಳ ನ್ಯಾಯಾಧಿಪತಿ? ಆದ್ದರಿಂದಲೇ ದೇವರು ಹೇಳುತ್ತಾರೆ, ಭಕ್ತಿಯುಳ್ಳವರನ್ನು ದೇವರು ತನಗೋಸ್ಕರ ಪ್ರತ್ಯೇಕಿಸಿಕೊಳ್ಳುತ್ತಾರೆ. ಇವತ್ತು ಕರೆದರೂ ಬಂದಿದ್ದೇವೇನೋ ಕೃಪೆಯಿಂದ ಒಳಗೆ ಕರೆತಂದಿದ್ದಾರೆ. ನಮ್ಮ ಹತ್ರ ಕರ್ತನ ಎದುರು ನೋಡುತ್ತಾ ಇರುವಂತಹ ನೀತಿ ನ್ಯಾಯ ಇದೆಯಾ? ಇಷ್ಟೊಂದು ಕೊಟ್ಟರೆ ಇನ್ನೂ ಬೇಕು, ಇನ್ನೂ ಬೇಕು. ನಿಮ್ಮನ್ನು ನನ್ನನ್ನೊಂದು ಮನೆಯಲ್ಲಿ ಮಲಗಿಸಿದ್ದಾರಲ್ಲ, ಅದೇ ಎಷ್ಟು ದೊಡ್ಡ ಆಶೀರ್ವಾದ. ಸಂತುಷ್ಟಿ ಸಹಿತವಾದಂತಹ ಭಕ್ತಿ ದೊಡ್ಡ ಲಾಭವೇ ಸರಿ. ಇವತ್ತು ನಮ್ಮ ಬಳಿಯಲ್ಲಿ ನೀತಿ ನ್ಯಾಯ ಇಲ್ಲ. ಕರ್ತನು ಒಳ್ಳೆಯ ಫಲಗಳನ್ನು ಎದುರು ನೋಡುತ್ತಾ ಬರುತ್ತಿದ್ದಾರೆ. ಈಗ ದೇವರು ನಮಗೇನು ಕೊಟ್ಟಿದ್ದಾರೆ ಅದು ಸಾಕಾಗೋಷ್ಟಿದೆ. ಅದರಲ್ಲಿ ಸಂತೋಷವುಳ್ಳವರಾಗಿರಿ. ನೀವು ನಂಬಿಗಸ್ತರಾಗಿ ಇರ್ರಿ. ನಿಮಗೆ ಏನು ಬೇಕೋ ದೇವರು ಅದನ್ನು ಕೊಡುತ್ತಾರೆ. ಅವರು ಕೊಡುವುದಕ್ಕೆ ಶಕ್ತರಾಗಿದ್ದಾರೆ. ನಾವು 2 ವಯಸ್ಸಿರುವಾಗ 2 ವರ್ಷದ ಬಟ್ಟೆ ಕೊಡುತ್ತಾರೆ. ನೋಡಿ, ನಾವು 2 ವರ್ಷದವರಾಗಿ ಇದ್ದಾಗ ಈ ತಂದೆ ತಾಯಿ ಹತ್ರ ಒಂದು ಗುಣ ಇದೆ, ಈ ತಂದೆ ತಾಯಿ ಹತ್ರ ಒಂದು ಗುಣ ಇದೆ. ಅದೇನು ಗೊತ್ತಾ? ನಾನು ಹೇಳಿ ಮುಗಿಸುತ್ತೇನೆ, ಕೇಳಿರಿ. ಆ ಹೆಣ್ಣು ಮಗುವಿಗೆ ತೆಗೆದುಕೊಳ್ಳುವಾಗ, ಅಪ್ಪನಿಗೆ ಹೆಣ್ಣು ಮಗು ಅಂದರೆ ಬಹಳ ಇಷ್ಟ. ತೆಗೆದುಕೊಳ್ಳುವಾಗಲೇ 4-5 ಜೊತೆ ಒಟ್ಟಾಗಿ ತೆಗೆದುಕೊಳ್ಳುತ್ತಾರೆ. ಆ ಮಗುವಿಗೆ ತೆಗೆದುಕೊ ಅನ್ನುತ್ತಾರೆ. ಈ ತಾಯಿ ಜೊತೆ ಇರುತ್ತಾರಲ್ಲ, ಅವ್ರು ಹೇಳುತ್ತಾರೆ, 1 ತೆಗೆದುಕೊಳ್ಳಿ, ಇಲ್ಲ 2 ತೆಗೆದುಕೊಳ್ಳಿ. ಯಾಕೆ? ಅದು ಬೆಳೆಯುವಂಥ ಮಗು, ಅದನ್ನು ಯಾವಾಗಲೂ ಹಾಕುವುದಕ್ಕೆ ಆಗಲ್ಲ. ನಾಳೆ ಬೆಳೆದ ನಂತರವಾಗಿ ಹಾಕೋಣ. ಇದು ನಮ್ಮ ಮೈಂಡ್. ಅವರ ಮೈಂಡ್ ಹೇಗಿದೆ ನೋಡಿರಿ. ಅವರಿಗೆ ಗೊತ್ತು, ಇಂದು ಇದೇ ಸಾಕು, ನಾಳೆ 6 ತಿಂಗಳಾದ ನಂತರವಾಗಿ ಇದೇನಾಗುತ್ತದೆ, ಬೆಳೆಯುತ್ತಾರೆ, ಆಗ ತೆಗೆದುಕೊಳ್ಳೋಣ. ಆಗ ತೆಗೆದುಕೊಳ್ಳುವಾಗ ಹೇಳುತ್ತಾರೆ, ಈ ಸೈಜ್ ತೆಗೆದುಕೊಳ್ಳಿ, 2 ಜೊತೆ ಸಾಕು. ಒಂದು ಕಾಲಘಟ್ಟ ಬರುತ್ತದೆ. ಈಗ ಮದುವೆಯಲ್ಲಿ ಮಗಳಿಗೆ ಬಟ್ಟೆ ತೆಗೆದುಕೊಳ್ಳುತ್ತಾರೆ. ತೆಗೆದುಕೊಳ್ಳುವಾಗ ಅದೇ ತಾಯಿ 10 ಸೀರೆ ಕೊಡಿಸುತ್ತಾರೆ. ಅವರು ಹೇಳುತ್ತಾರೆ, ಅವಳು ಹೋಗುವ ಜಾಗದಲ್ಲಿ ಸೀರೆ ಇಲ್ಲದೆ ಇರಬಾರದು. ಅವರೇ ಕೊಡಿಸುತ್ತಾರೆ. ಆ ತಾಯಿಗೆ ಗೊತ್ತು, ಈ ವಯಸ್ಸಿಗೆ ಇದು ಸಾಕು, ಈ ಕಾಲಘಟ್ಟಕ್ಕೆ ಇದು ಅವಶ್ಯ. ದುಷ್ಟರಾದಂಥ ನಮಗೆ ಒಳ್ಳೆಯದನ್ನು ಕೊಡಬೇಕೆಂಬುದಾಗಿ ಗೊತ್ತಿರುವಾಗ ಪರಲೋಕದಲ್ಲಿರುವಂತಹ ತಂದೆಗೆ ಇನ್ನೂ ಅಧಿಕವಾಗಿ ಗೊತ್ತು. ಯಾವ ಕಾಲಘಟ್ಟದಲ್ಲಿ ಏನು ಬೇಕು, ಯಾವ ಕಾಲಘಟ್ಟದಲ್ಲಿ ಅಧಿಕವಾಗಿ ಬೇಕು, ಯಾವ ಕಾಲಘಟ್ಟದಲ್ಲಿ ಕಡಿಮೆ ಬೇಕು, ಎಲ್ಲವೂ ತಂದೆಗೆ ಗೊತ್ತು. ನೀವು ನಾನು ಮಾಡಬೇಕಾಗಿರುವಂತಹ ಕೆಲಸ ಏನು ಗೊತ್ತಾ? ಆ ಕಾಲಘಟ್ಟದಲ್ಲಿ ಕೊಡಲ್ಪಟ್ಟಂತ ಆ ಕಾರ್ಯಕ್ಕೆ ನಾವು ನಂಬಿಗಸ್ತರಾಗಿದ್ದೇವಾ? ಅದಕ್ಕೆ ನಂಬಿಗಸ್ತರಾಗಿದ್ದೇವಾ? ಈಗ 2 ವೀಲರ್ ಕೊಟ್ಟಿದ್ದಾರೆ, ಆ 2 ವೀಲರಲ್ಲಿ ಕರೆಕ್ಟಾಗಿ ಚರ್ಚಿಗೆ ಬರುತ್ತಾ ಇದ್ದೇವಾ? ಈಗ ದೇವರು ನೋಡುತ್ತಾರೆ, 2 ಮಕ್ಕಳು, ಗಂಡ ಹೆಂಡತಿ, 4 ಜನರು 2 ವೀಲರಲ್ಲಿ ಲೋಡ್ ಹಾಕುವಾಗ ಹಾಕುತ್ತಿದ್ದಾನೆ, ಆದರೆ ಕರೆಕ್ಟ್ ಟೈಮ್ಗೆ ಬಂದಿದ್ದಾನೆ. ಹಾಗಾದ್ರೆ ಇವನಿಗೆ ಕಾರ್ ಕೊಟ್ಟರೆ ಚೆನ್ನಾಗಿ ಬರುತ್ತಾನೆ. ಅವರಿಗೆ ಗೊತ್ತು, ಬಸ್ಸಲ್ಲಿ ಬರುವ ತನಕ ಸಮಯಕ್ಕೆ ತಕ್ಕ ಹಾಗೆ ಬಂದು 2 ವೀಲರ್ ಕೊಟ್ಟಾಗ ಅರ್ಧ ಗಂಟೆ ಲೇಟಾಗಿ ಬರುವಂಥದ್ದು. ಆಗ ನಂಬಿಗಸ್ತಿಕೆ ಇತ್ತು, ನೀತಿ ಇತ್ತು, ನ್ಯಾಯ ಇತ್ತು. ಈಗ ಅಸಡ್ಡೆ ಬಂದಿದೆ. ಗಾಡಿ ಇದೆಯಲ್ಲ ಬಿಡು, ನೋಡೋಣ. ಈಗಲೂ ಹೇಳುತ್ತೇನೆ, ಗಾಡಿ ಬಂದಾಗ ಹೇಗೆ ಬರಬೇಕು ಗೊತ್ತಾ? ಹಾಗೆ ಬಂದದಕ್ಕಿಂತ ಇನ್ನೂ ಅರ್ಧ ಗಂಟೆ ಬೇಗ ಬರಬೇಕು. ಯಾಕೆ? ಕರ್ತನು ನನಗೀಗ ಗಾಡಿಯನ್ನು ಕೊಟ್ಟಿದ್ದಾರೆ. ನಾನು ಇನ್ನೂ ಮುಂಚಿತವಾಗಿ ಹೋಗಿ ಸಭೆಯಲ್ಲಿ ಕೆಲಸ ಮಾಡುತ್ತೇನೆ. ದೇವರು ನೋಡುತ್ತಾರೆ, ಅಬ್ಬಾ, ಗಾಡಿ ಕೊಟ್ಟ ಕೂಡಲೇ ಇನ್ನೂ ನಂಬಿಗಸ್ತನಾಗಿ ಇದ್ದಾನೆ. ಈಗ ಕಾರ್ ಕೊಟ್ಟರೆ ಇನ್ನೂ 1 ತಾಸು ಬೇಗನೆ ಬಂದು ಸೇರುತ್ತಾನೆ. ಬಂದು ಚಾಪೆ ಹಾಸುತ್ತಾನೆ, ಎಲ್ಲ ಮಾಡುತ್ತಾನೆ. ಇದೇ ದಾವಿದನು ಮಾಡಿದಂಥದ್ದು. ಕುರಿ ಮೇಯಿಸುವಾಗ ಅವನಿಗೆ ಇದ್ದಂಥ ನಂಬಿಗಸ್ತಿಗೆಗಿಂತ ಅರಸನಾಗಿದ್ದಾಗ ಇನ್ನೂ ನಂಬಿಗಸ್ತನಾಗಿ ಇದ್ದ. ಆದ್ದರಿಂದಲೇ ಹೇಳುತ್ತಾರೆ, ನಾನು ಒಪ್ಪುವ ಮನುಷ್ಯ. ದೇವರು ಎದುರು ನೋಡುತ್ತಾ ಇದ್ದಾರೆ. ತೋಟದಲ್ಲಿ ಸಂಚರಿಸುವುದಕ್ಕೆ ಬರುವಾಗ ಒಳ್ಳೆಯ ಫಲವನ್ನು ಕೊಡುತ್ತಾ ಇದ್ದೇವಾ? ಒಳ್ಳೆಯ ವಾಸನೆ ಬೀಸುತ್ತಾ ಇದೆಯಾ? ನಮ್ಮ ಬಳಿಯಲ್ಲಿ ಬಡಗಣ ಗಾಳಿ ಬರುತ್ತಾ ಇದೆಯಾ? ತೆಂಕಣ ಗಾಳಿ ಬರುತ್ತಾ ಇದೆಯಾ? ದೇವರು ಎದುರು ನೋಡುತ್ತಲೇ ಇದ್ದಾರೆ. ಇದೆಲ್ಲವೂ ಕೂಡ ಸೇರಿ ಬರುವಾಗಲೇ ದೇವರು ಹೇಳುತ್ತಾರೆ, ನನ್ನ ತೋಟದ ಒಳಗೆ ಹೋಗಿ ನಾನು ಉತ್ತಮವಾದ ಫಲವನ್ನು ಭುಜಿಸುವೆನು. ಹಾಲೆಲೂಯ. ನಮ್ಮ ತೋಟದಲ್ಲೂ, ನಮ್ಮ ಆತ್ಮಿಕ ಜೀವಿತದಲ್ಲೂ, ನಮ್ಮ ಮನೆಯಲ್ಲೂ ಕರ್ತನು ಒಳ್ಳೆಯ ಫಲವನ್ನು ಭುಜಿಸುವುದಕ್ಕೆ ಬರಬೇಕಂದ್ರೆ ಈ ಎಲ್ಲಾ ಕಾರ್ಯ ಮಾಡುವಂಥದ್ದು ಅವಶ್ಯವಾಗಿದೆ. ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡುವುದಕ್ಕೋಸ್ಕರವಾಗಿ ಎದ್ದು ನಿಲ್ಲೋಣವಾ?
ಸರ್ವಶಕ್ತನಾದ ನಮ್ಮ ತಂದೆ, ನಮ್ಮ ತೋಟದ ಫಲವನ್ನು ಭುಜಿಸುವುದಕ್ಕಾಗಿ ಬರುವಂತವರೇ, ನಮ್ಮ ವಾಸನೆ ನಿಮಗೆ ಪ್ರಿಯವುಳ್ಳದಾಗಿ ಇರಲಿ. ನಮ್ಮಿಂದ ಬೀಸುವಂತಹ ಗಾಳಿಯು ತೆಂಕಣ ಗಾಳಿಯಾಗಿರಲಿ ಅಪ್ಪ. ಅದರಲ್ಲಿ ನಮ್ಮ ಸಾಕ್ಷಿ ಎನ್ನುವಂಥ ಸುಗಂಧ ವಾಸನೆಯು ಸೇರಿರಲಿ ಅಪ್ಪ. ನೀವು ಬಯಸುವ ಧೂಪವರ್ಗವು ನಮ್ಮಲ್ಲಿ ಕಾಣಲ್ಪಡಲಿ. ನೀವು ಬಯಸುವಂಥ ಪರಿಮಳ ತೈಲವು ನಮ್ಮಲ್ಲಿ ಕಾಣಲ್ಪಡಲಿ. ನೀವು ಸಂಚರಿಸುವಂಥ ಸ್ಥಳ ನೀವು ಬಯಸುವಂಥ ಸ್ಥಳವಾಗಿರಲಿ. ಇಲ್ಲಿ ವಸ್ತುವಿನ ಆಸೆ, ಹಣದ ಆಸೆ, ಕೋಪ, ಶರೀರದ ಆಸೆ, ಮಾಂಸದ ಆಸೆ, ಕಣ್ಣಿನ ಆಸೆ, ಆ ವಾಸನೆಯು ಬೀಸುವುದು ಬೇಡ ದೇವರೇ. ನಮ್ಮಿಂದ ಶರೀರದ ವಾಸನೆಯು ಬೀಸುವುದು ಬೇಡ ದೇವರೇ. ಆತ್ಮಿಕ ಫಲದ ವಾಸನೆಯು ಬೀಸಲಿ. ಆತ್ಮಿಕ ಫಲದ ವಾಸನೆಯು ಬೀಸಲಿ. ಆ ಆತ್ಮನ ಫಲವಾಗಿರುವಂಥ 9 ವಾಸನೆಗಳು ಕೂಡ ಬೀಸಲಿ ದೇವರೇ. ಉತ್ತಮವಾದ ಫಲವನ್ನು ಭುಜಿಸಿರಿ ಅಪ್ಪ. ನೀತಿ ನ್ಯಾಯವನ್ನು ಭುಜಿಸಿರಿ ಅಪ್ಪ. ನಮ್ಮ ಕುರಿತಾಗಿ ನೀವು ಸಾಕ್ಷಿಯನ್ನು ಕೊಡಬೇಕಪ್ಪ. ಅಂತಹ ಸಭೆಯಾಗಿ ನಾವು ಒಬ್ಬೊಬ್ಬರು ಕೂಡ ಪರಲೋಕದಿಂದ ಸಾಕ್ಷಿಯನ್ನು ಪಡೆಯುವಂಥವರಾಗಿರಬೇಕು ದೇವರೇ. ಮನುಷ್ಯರು ಕೊಡುವಂಥ ಸಾಕ್ಷಿ ಎರಡನೆಯದು, ನೀವು ಕೊಡುವಂಥ ಸಾಕ್ಷಿಯ ಪ್ರಧಾನವಾದದ್ದು ದೇವರೇ. ನೀವು ಹೇಳಿದರೆ ಸಾಕಪ್ಪ. ನಮಗೆ ಒಂದು ಮಾತನ್ನು ಹೇಳಿದರೆ ಸಾಕು. ಮೋಶೆಗೋಸ್ಕರವಾಗಿ ಮಾತನಾಡಿದ ದೇವರು, ದಾವಿದನಿಗೋಸ್ಕರವಾಗಿ ಮಾತನಾಡಿದ ದೇವರು, ನಮಗಾಗಿಯೂ ನೀವು ಮಾಡಬೇಕು ಅಪ್ಪ. ನಮ್ಮ ಜೀವಿತ ಹಾಗಿರುವುದಕ್ಕೆ ಸಹಾಯ ಮಾಡಿ. ನಮ್ಮ ದೇವರಾದ ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್, ಆಮೇನ್.